ರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ ವರುಣಯಮ ಶಕ್ತಿ ಧನೇಶ ಗಣೇಶ್ ಯಾ ಕೃಪಾಲು ಸರ್ವಜ್ಞ ಕೋ ಯದಾರತ ಮುನಿ ಜಾನ್ ತಾಕೋ ಉಪಾದಿತೈ मोमय नित्यावान हरि जानैति न जगत् मनहु जेत्वरिसाम न सैभु जग जगति लहै सोहम आपे आप बोध चाहि जाको सुकृति भजत राम निष्काम तो मेरो है आत्मा काकू करू प्रणाम तो मेरो है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु विश्वदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣ ಶರಣಾರ್ಥಿ। ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂತಹ ಗೌರಮ್ ಸಾಹೇಬರು ಸುಶ್ರಾವ್ಯವಾಗಿ ಸುಂದರವಾಗಿ ಮಧುರವಾಗಿ ಒಂದು ವಸ್ತು ನಿರ್ದೇಶ ರೂಪಮಂಗಲವನ್ನು ಪ್ರಸ್ತುತಪಡಿಸಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಬ್ರಹ್ಮನಿಷ್ಠ ಸದ್ಗುಣಾದಂಥ ಶರಣಬಸವ ಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮೋಕ್ಷದ ಜ್ಞಾನಾಮೃತವನ್ನು ನಮಗೆ ಉಂಟುಪಡಿಸ್ತಾರೆ. ತಾವೆಲ್ಲ ಆಲಿಸಬೇಕು ಅಂತ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕೂಟಸ್ಥ, ಆಭಾಸ, ಬ್ರಹ್ಮ ಮತ್ತು ಕೂಟಸ್ಥನಿಗೂ ಆಭಾಸನಿಗಿರುವ ಸಂಬಂಧ, ಆಭಾಸನಿಗೂ ಬ್ರಹ್ಮನಿಗಿರುವ ಸಂಬಂಧ, ಕೂಟಸ್ಥನಿಗೂ ಬ್ರಹ್ಮನಿಗಿರುವ ಸಂಬಂಧ, ಇವೆಲ್ಲವುಗಳನ್ನು ಕುರಿತು ಸ್ಪಷ್ಟವಾದ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಾ ಇದ್ದೇವೆ. ಅಂತಃಕರಣ ಎನ್ನುವ ಉಪಾಧಿಯ ಕಾರಣ ಕೂಟಸ್ಥನ ಪ್ರತಿಬಿಂಬವೇ ಆಭಾಸ ಆಗಿ ನಿಂತುವ. ಆಭಾಸನಾಗಿರ್ಬೋದು, ಕೂಟಸ್ಥನಾಗಿರ್ಬೋದು, ಯಾವುದು ಬ್ರಹ್ಮ ವಸ್ತುವಿನ ಸಂಬಂಧ ಬಿಟ್ಟು ಇಲ್ಲ. ಸಮುದ್ರದ ತೆರೆಗಳು ಎಷ್ಟೇ ಇದ್ರೂ ಸಹಿತ ಎಲ್ಲವೂ ಸಮುದ್ರದ ಜೊತೆಗೆ ಅಭಿನ್ನವಾಗಿರುವಂತೆ ಆಭಾಸನೂ ಕೂಡ ಬ್ರಹ್ಮದೊಡನೆ ಅಭಿನ್ನವಾಗಿದ್ದಾನೆ, ಕೂಟಸ್ಥನೂ ಕೂಡ ಬ್ರಹ್ಮದೊಡನೆ ಅಭಿನ್ನವಾಗಿದ್ದಾನೆ. ಆದರೆ ಆಭಾಸನದು ಬಾಧ ಸಮಾನಾಧಿಕರಣ. ಯಾಕಂದ್ರೆ ಆತನೊಳಗ ಅಜ್ಞಾನ, ಆವರಣ ಮತ್ತು ಭ್ರಾಂತಿಗಳಿರುವ ಕಾರಣ ಅವನು ಅವುಗಳನ್ನು ಬಾಧ ಮಾಡಿಕೊಂಡು
ಆ ಬ್ರಹ್ಮದೊಡನೆ ಸಮಾನ ಅಧಿಕರಣವನ್ನು ಸಾಧಿಸಬೇಕಾದ ಕಾರಣ ಬ್ರಹ್ಮನಿಗೂ ಆತನಿಗೂ ಇರುವ ಸಂಬಂಧ ಬಾಧ ಸಮಾನಾಧಿಕರಣ. ಕೂಟಸ್ಥನಲ್ಲಿ ಅಜ್ಞಾನ ಇಲ್ಲ, ಆವರಣ ಇಲ್ಲ, ಭ್ರಾಂತಿ ಇಲ್ಲ. ಆದ ಕಾರಣ ಕೂಟಸ್ಥನದು ಮುಖ್ಯ ಸಮಾನಾಧಿಕರಣ ಸಂಬಂಧ ಬ್ರಹ್ಮನ ಜೊತೆಗೆ. ಹಾಗಂತ ಕೂಟಸ್ಥ ಅಂತ ಒಂದು ಬೇರೆ, ಆಭಾಸ ಅಂತ ಒಂದು ಬೇರೆ ಅಲ್ಲ. ಕೂಟಸ್ಥನೇ ಒಂದೇ ತತ್ವ. ಏನಾಗ್ಯದ? ಈ ಅಜ್ಞಾನ, ಆವರಣ, ಭ್ರಾಂತಿಯ ಉಪಾಧಿ ಉಂಟಾದ ಕಾರಣ ಕೂಟಸ್ಥನೇ ಏನಾಗ್ಯಾನ? ಆಭಾಸನಾಗ್ಯಾನ. ಆ ಆಭಾಸ ತನ್ನ ಅಜ್ಞಾನ, ಆವರಣ, ಭ್ರಾಂತಿಗಳನ್ನು ಕಳ್ಕೊಂಡನು ಅಂತಂದ್ರೆ ಕೂಟಸ್ಥ ಆಗ್ತಾನೆ. ಒಬ್ಬನೇ, ಬೇರೆ ಬೇರೆ ಇಲ್ಲ. ಆ ಕೂಟಸ್ಥ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣವನ್ನ ಹೊಂದುತ್ತಾನ. ಅದಕ್ಕೇನದ? ಬಾಧ ಸಮಾನಾಧಿಕರಣದಿಂದ ಮುಖ್ಯ ಸಮಾನಾಧಿಕರಣಕ್ಕ ಏನಿದು? ಸಾಧನಾ ವಿಧಾನ ಅಥವಾ ಆಭಾಸನ ಅವಸ್ಥೆಯಿಂದ ಕೂಟಸ್ಥನ ಅವಸ್ಥೆಗೆ ಏನಾಗಬೇಕಾಗ್ಯದ? ಸಾಧನೆ ಮಾಡಬೇಕಾಗ್ಯದ. ಸಾಧನೆ, ಅಭ್ಯಾಸ ಮತ್ತು ಸಾಧನೆ, ವೈರಾಗ್ಯ ಮತ್ತು ಅಭ್ಯಾಸಗಳಿಂದ ಏನಾಗ್ತೀವಿ? ಆಭಾಸನೆ ಕೂಟಸ್ಥನಾಗ್ತೀವಿ. ಆಭಾಸನ ಸ್ಥಿತಿಯಿಂದ ಕೂಟಸ್ಥನ ಸ್ಥಿತಿಗೆ ಬರ್ತೀವಿ. ಅಭ್ಯಾಸ ಅಂತಂದ್ರೆ ನಾನು ಬ್ರಹ್ಮ ಎನ್ನುವ ಒಂದು ಅರಿವೇನಿರ್ತದಲ್ಲ, ಅಭ್ಯಾಸ. ನಾನು ಬ್ರಹ್ಮ ಎನ್ನುವ ಅರಿವಿಗೆ ಅಡ್ಡಿಯಾದಂಥ ಅಜ್ಞಾನ, ಆವರಣ ಮತ್ತು ಭ್ರಾಂತಿಗಳೇನದವ ಅವುಗಳಲ್ಲಿ ವಿರಾಗ, ವೈರಾಗ್ಯವನ್ನು ತಾಳುವುದು. ಹೆಂಗ್ ತಾಳೋದು? ಹುಟ್ಟುವವ ನಾನಲ್ಲ, ಸಾಯುವವ ನಾನಲ್ಲ, ಪಾಪ ಮಾಡೋ ನಾನಲ್ಲ, ಪುಣ್ಯ ಮಾಡೋ ನಾನಲ್ಲ, ಹುಟ್ಟೋ ನಾನಲ್ಲ, ಸಾಯೋ ನಾನಲ್ಲ, ಪಾಪ ಮಾಡೋ ನಾನಲ್ಲ, ಪುಣ್ಯ ಮಾಡೋ ನಾನಲ್ಲ, ಮತ್ತೆಂಥದ್ದು? ಸುಖ ಅನುಭವಿಸೋ ನಾನಲ್ಲ, ದುಃಖ ಅನುಭವಿಸೋ ನಾನಲ್ಲ. ಇಲ್ಲಿ ನಾನು, ನನ್ನದು ಅಂತ ಏನು ಸಂಸಾರ ಮೋಹ, ದೇಹ ಮೋಹಾದಿಗಳಲ್ಲಿ ಬಿದ್ದು ಹೊರಳಾಡ್ತಿರೋವನು ನಾನಲ್ಲ. ಆವಾಗ ನಿಮ್ಗೇನು ಅನ್ನಿಸ್ತದ? ಮತ್ತೆ ಇದೆಲ್ಲ ಮಾಡಕತ್ತೀವಿ, ಇವೇನು ಸುಳ್ಳೇನ್ರಿ ಅಂತ ಅನ್ನಿಸ್ತು. ನಾವು ಮುಂಜಾನೆ ಸಂಜೆ ತನಕ ಇಡೀ ಆಯುಷ್ಯ ಪರ್ಯಂತ ಇದೆಲ್ಲ ಮಾಡ್ತಾ ಇದ್ದೀವಿ, ಇದೆಲ್ಲ ಸುಳ್ಳೇನು? ಇದಕ್ಕೆ ಸುಳ್ಳ ಅಂದ್ರೆ ಹೆಂಗ? ಇದಕ್ಕ ಸುಳ್ಳು ಅಂತ ಯಾವ ದೃಷ್ಟಿಕೋನದಿಂದ ಹೇಳಕತ್ತೀವಿ ಅಂತಂದ್ರೆ ಪಾರಮಾರ್ಥಿಕ ಬ್ರಹ್ಮ ದೃಷ್ಟಿಯಿಂದ ಇದು ಸುಳ್ಳು. ಆದರೆ ವ್ಯಾವಹಾರಿಕ ಜೀವ ದೃಷ್ಟಿಯಿಂದ ಈಶ್ವರನ ಜಗತ್ತಿನೊಳಗೊಂದು ವ್ಯವಹಾರ ನಡೆಸಿವಲ್ಲ ಜೀವನಾಗಿ, ಆ ಜೀವ ದೃಷ್ಟಿಯಿಂದ ಇದು ಸತ್ಯ. ಇದಕ್ಕೇನಂತಾರೆ? ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯ ಇದು ಈಶ್ವರ ಸೃಷ್ಟಿ. ಆ ಈಶ್ವರ ಸೃಷ್ಟಿ ಒಳಗಿನ ಒಂದಿಷ್ಟು ವಸ್ತುಗಳನ್ನ ತಗೊಂಡು ತಾನು ಸಂಸಾರ ಏನ್ ಮಾಡ್ಕೊತಾನಲ್ಲ, ಅದು ಜೀವ ಸೃಷ್ಟಿ. ಅದು ಸುಳ್ಳೇನಂತಂದ್ರೆ ಅದು ಪ್ರಾತಿಭಾಷಿಕ ಸತ್ಯ. ಜೀವ ತಾನು ಸಂಸಾರ ಅಂತೇಳಿ ತನ್ನದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡನಲ್ಲ, ಅದು ಪ್ರಾತಿಭಾಷಿಕ ಸತ್ಯ. ಆ ಪ್ರಾತಿಭಾಷಿಕ ಸತ್ಯದಿಂದ ಹೊರಗೆ ಬಂದ್ರೆ ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯದಿಂದ ಹೊರಗೆ ಬಂದ್ರೆ ಪಾರಮಾರ್ಥಿಕ ಸತ್ಯ. ಇದೆಲ್ಲಕ್ಕಿಂತ ಇನ್ನೂ ಒಂದು ಕ್ಷುದ್ರ ಸತ್ಯದೊಳಗೆ ಬದುಕು ಮಾಡ್ತಿರ್ತೀವಿ. ನಮ್ಮದ್ ನಾವೇ ಏನೋ ಕಲ್ಪನೆ ಮಾಡ್ಕೊತಿರ್ತೀವಿ. ಅದು ವ್ಯಾವಹಾರಿಕ ಸತ್ಯನೂ ಅಲ್ಲ, ಪ್ರಾತಿಭಾಷಿಕ ಸತ್ಯನೂ ಅಲ್ಲ. ಈ ರೀತಿ ನಮ್ಮ
ತಿಳುವಳಿಕೆಯ ಮಟ್ಟ, ಅರಿವಿನ ಮಟ್ಟ ನಾನಾ ರೀತಿಯಲ್ಲಿರುವ ಕಾರಣ ನಾವು ಮಿಥ್ಯಾ ಅಂತ ಯಾಕಂತೀವಿ? ಆ ಒಂದು ಬ್ರಹ್ಮ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಬ್ರಹ್ಮ ಸ್ವರೂಪ ಆಗುವ ನಮ್ಮ ಗುರಿ ಏನದಲ್ಲ, ಆ ಗುರಿಯನ್ನು ನಮ್ಮ ಗಮನದಲ್ಲಿಟ್ಟುಕೊಂಡಾಗ ಇವೆಲ್ಲ ಮಿಥ್ಯೆ ಆಗ್ತಾವ. ವ್ಯಾವಹಾರಿಕ ಜಗತ್ತಿನಲ್ಲಿ ಅವು ಸತ್ಯನೇ ಆಗ್ತಾವ. ವ್ಯಾವಹಾರಿಕವಾಗಿ ಇಷ್ಟೇ ಈಶ್ವರ ಸೃಷ್ಟಿಯಲ್ಲಿ ನಮ್ಮದೇನದ ಸಂಸಾರ ಸುಖ ಅನುಭವಿಸಿ ಹೋಗ್ಬೇಕನ್ನೋರಿಗೆ ಇದೇ ಸತ್ಯ. ಪಾರಮಾರ್ಥಿಕ ಗುರಿಯನ್ನಿಟ್ಟುಕೊಂಡು ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅಂತೇಳಿ ಏನು ಸಾಧನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಇವೆಲ್ಲ ಮಿಥ್ಯ. ಜ್ಞಾನಿಗಳಿಗೆ ಸಂಸಾರ ಮಿಥ್ಯ, ಅಜ್ಞಾನಿಗಳಿಗೆ ಸಂಸಾರ ಸತ್ಯ. ಅದಕ್ಕೆ ಈ ಅಜ್ಞಾನಿಗಳು ಪಾರಮಾರ್ಥಿಕ ಸತ್ಯಕ್ಕೆ ಹೋಗ್ಬೇಕಾದ್ರೆ ಏನಾಗಬೇಕವರು? ಬಾಧ ಸಮಾನಾಧಿಕರಣ ಅವೆಲ್ಲ ಸುಳ್ಳಂತ ಏನೇನದವ ಅವುಗಳನ್ನೆಲ್ಲ ಬಾಧೆ ಮಾಡಿಕೊಂಡ್ರೆ ಅವರೇ ಪಾರಮಾರ್ಥಿಕ ಸತ್ಯಕ್ಕೆ ಹೋಗ್ತಾರೆ. ಉಂಬುವ ಬಟ್ಟಲು ಒಂದೇ, ನೋಡುವ ದರ್ಪಣ ಒಂದೇ. ಅದು ಕಂಚೆ, ಇದು ಕಂಚೆ. ಕಂಚಿನಿಂದಲೇ ಮೊದಲು ಕನ್ನಡಿಗಳು ಮಾಡ್ತಿದ್ರು. ಈ ತರ ಗ್ಲಾಸ್ ಇದ್ದಿದ್ದಿಲ್ಲ ಅವಾಗ. ಊಟ ಮಾಡೋ ಬಟ್ಲನ್ನು ಅದೇ, ಒಂದರಲ್ಲಿ ಮುಖ ನೋಡ್ಕೋತೀರಿ, ಒಂದರಲ್ಲಿ ಊಟ ಮಾಡ್ತೀರಿ. ಅದರಂಗ ಕಂಚು ಒಂದೇ, ಹಂಗ ಇದು ಬ್ರಹ್ಮ ಅನ್ನೋದು ಒಂದೇ. ಆ ಬ್ರಹ್ಮನನ್ನು ಅರಿದಡೆ ಶರಣ, ಮರೆದಡೆ ಮಾನವ. ಮಾನವ ಏನು? ವ್ಯಾವಹಾರಿಕ ಜಗತ್ತಿನ ಮನುಷ್ಯ ಅಷ್ಟೇ. ಅರಿತೀನಂತಂದ್ರೆ ಶರಣಾಗ್ತಾನೆ. ಶರಣ ಆದವನೇ ವ್ಯಾವಹಾರಿಕ ಜಗತ್ತಿನೊಳಗ ಮಾನವನಾಗ್ಯಾನ. ವ್ಯಾವಹಾರಿಕ ಜಗತ್ತಿನೊಳಗೆ ಮಾನವನೇ ಪರಬ್ರಹ್ಮನನ್ನು ಅರಿತು ಶರಣಾಗ್ಯಾನ. ಮತ್ತವ ಶರಣಂದ್ರೆ ಬೇರೆ, ಈ ಲೌಕಿಕ ಜೀವಿಗಳು ಬೇರೆ. ಉಂಬ ಬಟ್ಟಲು ಬೇರಲ್ಲ, ನೋಡುವ ದರ್ಪಣ ಬೇರಲ್ಲ, ಒಂದೇ ಕಂಚು. ಅರಿದು ಶರಣನಾಗವ ಬೇರೆ ಅಲ್ಲ, ಲೌಕಿಕ ಸಂಸಾರಿ ಬೇರೆ ಅಲ್ಲ, ಒಂದೇ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದಲ್ಲಿ ಅಜ್ಞಾನ ಆವರಣಾದಿಗಳಿರುವ ಕಾರಣ ಅದೇನಾಗ್ಯದ? ಅದು ಸತ್ಯದ ದರ್ಶನ ಆಗ್ತಾ ಇಲ್ಲ. ಅಜ್ಞಾನ ಆವರಣ ಭ್ರಾಂತಿಗಳನ್ನ ಬಾಧ ಮಾಡಿಕೊಂಡಾಗ ಅವನು ಅದನ್ನು ಮಿಥ್ಯ ಅಂತ ತಿಳ್ಕೊಂಡು ಬಾಧ ಮಾಡಿಕೊಂಡಾಗ ಅವನೇನದನ? ಕೂಟಸ್ಥನೇ ಅದನ, ಬ್ರಹ್ಮನೇ ಅದನ. ಅದ್ರಾಗೇನು ವ್ಯತ್ಯಾಸ ಇಲ್ಲ. ಈ ರೀತಿ ನಾವು ತಿಳ್ಕೊಂಡಾಗ ಅವ ಮುಂದಿನ ಒಂದು ವಿಷಯಾಂಕದಲ್ಲಿ ಏನ್ ಪ್ರಶ್ನೆ ಮಾಡ್ತಾನ? ಸತ್ಯ ಅನ್ನೋದು ಒಂದೇ ಆದ, ಸತ್ಯ ವಸ್ತು ಒಂದೇ ಆದ. ನೀವು ಪಾಠ ಹೇಳುವಾಗ ಗುರುಗಳನ್ನ ನಂಬ್ರಿ, ಗುರು ಹೇಳಿದ್ದು ಸತ್ಯ. ಮತ್ತೆ ಶಾಸ್ತ್ರಗಳನ್ನ ನಂಬ್ರಿ, ಶಾಸ್ತ್ರ ಹೇಳಿದ್ದು ಸತ್ಯ ಅಂತೀರಿ. ಎಷ್ಟು ಸತ್ಯಗಳದಾವಪ್ಪ? ಒಂದೇ ಸತ್ಯ. ಒಂದೇ ಸತ್ಯ ಅಂದ್ಮೇಲೆ ಇವೊಂದು ಎರಡು ತಂದು ನಾ ಮುಂದಿಡ್ಲಕತ್ತಿರಲ್ಲ, ಅದ್ರಾಗ ಜಮಾಸ್ಲಕತ್ತಿರಲ್ಲ. ಗುರು ಸತ್ಯ, ವೇದಗಳು ಸತ್ಯ ಅಂತೇಳಿ. ಮತ್ತ ಈ ರೀತಿ ಎಲ್ಲ ಮಾಡೋದ್ರಿಂದ ಏನ್ ಸಮಸ್ಯೆ ಆಗ್ತದಂದ್ರೆ, ಅನೇಕ ಸತ್ಯಗಳ ಸೃಷ್ಟಿಗಳನ್ನ ನೀವು ಪರಿಕಲ್ಪಿಸೋದ್ರಿಂದ ನೀವೇನು ಭೇದವಾದಿಗಳಾದಂಗೆ ಆಯ್ತಲ್ಲ. ಅದು ಸತ್ಯ, ಇದು ಸತ್ಯ, ಜಗತ್ತು ಸತ್ಯ, ಬ್ರಹ್ಮನು ಸತ್ಯ ಅಂದ್ರೆ ಭೇದವಾದಿಗಳು ಅದೇ ಹೇಳ್ತಾರ. ಜಗತ್ತು ಸಂಸಾರ ಸತ್ಯ ಅಂತಾರ, ಶಾಸ್ತ್ರ ಸತ್ಯ ಅಂತಾರ, ಬ್ರಹ್ಮನು ಸತ್ಯ ಅಂತಾರ. ಹಂಗ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ? ಭೇದವಾದಿಗಳಿಗೆ ನಿಮ್ಗ ಏನ್ ವ್ಯತ್ಯಾಸ ಆಗ್ತದ? ನಿಮ್ಗ ಅವರಿಗೆ ಇರೋ ವ್ಯತ್ಯಾಸ ಏನು? ನಿಮ್ಮ ವಿಶೇಷತೆ ಏನದ? ಗುರುಗಳು ಸತ್ಯ ಅಂತೀರಿ, ಶಾಸ್ತ್ರನು ಸತ್ಯ ಅಂತೀರಿ, ಬ್ರಹ್ಮನು ಸತ್ಯ ಅಂತೀರಿ. ಇದೇನಾಯ್ತು? ಭೇದವಾದಗಳ ದೋಷ ಬರ್ತದ ನೀವು ಹೇಳೋದ್ರಿಂದ. ಒಂದು ವೇಳೆ ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯಾ ಅಂತಂದ್ರೆ ಏನಾಗ್ತದ? ಗುರು ಮತ್ತು ಶಾಸ್ತ್ರಗಳು ಏನಾಗ್ಬಿಡ್ತವ? ಏನಾಗ್ತವ? ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಜಗತ್ತು ಮಿಥ್ಯಾ. ಗುರು ಮತ್ತು ಶಾಸ್ತ್ರಕ್ಕ ಜಗತ್ತಿನ ಲೆಕ್ಕದಾಗ ಇಟ್ಕೊಂಡ್ರಿ ಅಂತಂದ್ರೆ ಏನಾಗ್ತವ? ಮಿಥ್ಯ. ಗುರುನು ಮಿಥ್ಯ, ಗುರುನು ಮಿಥ್ಯ, ಶಾಸ್ತ್ರನು ಮಿಥ್ಯ.
ಮತ್ತೆ ಯಾವಾಗ ಇದು ಮಿಥ್ಯೆ ಆಗ್ತದೋ, ಇದು ಮಿಥ್ಯೆ ಆದ್ಮೇಲೆ ಆ ಮಿಥ್ಯವಾದ ವಸ್ತುಗಳು ಮೋಕ್ಷ ಹೆಂಗ್ ತಂದು ಕೊಡ್ತಾವ ನಮಗ, ಸಂಸಾರ ದುಃಖ ಹೆಂಗ್ ನಿವೃತ್ತಿ ಮಾಡ್ತಾವ, ಪರಮಾನಂದ ಪ್ರಾಪ್ತಿ ಹೆಂಗ್ ಮಾಡ್ತಾವ, ಅವು ತಮ್ಮ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡ್ತಾವ. ಅವಕ್ ಮಿಥ್ಯೆ ಅಂದ್ರೆ ಅವಕ್ಕ ಸಾಮರ್ಥ್ಯ ಇಲ್ಲದಂಗ ಆಗ್ತಾವ, ಅಶಕ್ತ ಆಗ್ತಾವ. ಅವಕ್ಕೆ ಸತ್ಯ ಅಂದ್ರೆ ಭೇದವಾದಕ್ಕೆ ಬಂದು ಮುಟ್ಟುತ್ತೀರಿ. ಹೆಂಗ್ ಮಾಡ್ಬೇಕು? ಈ ಶಂಕೆಯನ್ನ ಪರಿಹರಿಸ್ರಿ ಪರಮಾತ್ಮ ಅಂತ ಕೇಳ್ತಾನ. ಮಿಥ್ಯವಾದ ಮೃಗಜಲದಿಂದ ಸತ್ಯವಾದ ಬಾಯಾರಿಕೆ ಹೋಗಲ್ಲ. ಹೌದಲ್ರಿ? ಮಿಥ್ಯವಾದ ಮೃಗಜಲದಿಂದ ಸತ್ಯವಾದ ಬಾಯಾರಿಕೆ ಹೋಗಲ್ಲ. ಅದು ಆತನ ಶಂಕೆ. ಅವುಗಳಿಂದ ಸಂಸಾರ ದುಃಖ ನಿವೃತ್ತಿ ಆಗಲ್ಲ ಅಂತ ಅವನ ಶಂಕೆ. ಹೆಂಗ್ ಮಾಡ್ಬೇಕು? ಅದಕ್ಕ ಏನಂತಾರ, ಒಂದು ಸೂತ್ರ ಹೇಳ್ತಾರ. ಸಾಧಕ ಬಾಧಕಗಳು ಉಂಟಾಗಬೇಕಾದ್ರೆ ಸಮಾನ ಸತ್ಯ ಇರಬೇಕು ಅನ್ನೋದೊಂದು ನಿಯಮ ಆದಪ್ಪ. ಆ ನಿಯಮದ ಪ್ರಕಾರ ಸಾಧಕ ಬಾಧಕಗಳು ಉಂಟಾಗ್ತಾವ. ಈಗ ಸಂಸಾರಿಕ ದುಃಖ, ಈಗ ನಿಂದು ಬಾಯಾರಿಕೆ ಅನ್ನೋದು ಎದುರಾಗದ, ಅದು ವ್ಯವಹಾರಿಕದದು. ನೀರಡಿಕೆ ಎದುರಾಗದ ವ್ಯವಹಾರಿಕ. ನೀರಡಿಕೆ ಯಾವುದು? ಈಶ್ವರನ ಸೃಷ್ಟಿ, ಹೌದಾ? ಅಲ್ಲ. ಬಾಯಾರಿಕೆ, ಆಹಾರ, ನಿದ್ರೆ, ಭಯ, ಮೈಥುನಗಳು ಈಶ್ವರ ಸೃಷ್ಟಿಯಲ್ಲಿ ನಡೆಯುವ ಪ್ರಕ್ರಿಯೆಗಳು. ಇವು ವ್ಯವಹಾರಿಕವು. ಆದ್ರೆ ಅದು ಮೃಗಜಲ ಪ್ರಾತಿಭಾಷಿಕ ಅದ. ನಿನ್ನ ದೃಷ್ಟಿ ದೋಷದಿಂದ ಅದು ಕಾಣ್ಲಿಕ್ಕತ್ತದ ಅಷ್ಟೇ. ಅದು ಜೀವ ಸೃಷ್ಟಿ, ಅದು ನಿನಗನ್ಸದಷ್ಟೇ. ಅದು ಹಾವು ಕಾಣೋದು, ಬೆಳ್ಳಿ ಕಾಣೋದು, ಇವೆಲ್ಲ ಏನದು ಮೃಗಜಲ ಕಾಣೋದು, ಇದೆಲ್ಲ ಪ್ರಾತಿಭಾಷಿಕ. ಹಾವ ಪ್ರಾತಿಭಾಷಿಕ, ಹಗ್ಗ ವ್ಯವಹಾರಿಕ, ಬೆಳ್ಳಿ ಪ್ರಾತಿಭಾಷಿಕ, ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು ವ್ಯವಹಾರಿಕ, ಮೃಗಜಲ ಪ್ರಾತಿಭಾಷಿಕ, ಮರುಭೂಮಿ ವ್ಯವಹಾರಿಕ. ಹಿಂಗದಾವ. ಈಗ ನಿನ್ನ ದೃಷ್ಟಾಂತದೊಳಗೆ ಏನದಪ್ಪ ಅಂತಂದ್ರೆ, ಬಾಯಾರಿಕೆ ಎದರದಂದು ಯೂಸ್ ಮಾಡ್ಕೊಂಡಿದ್ ನೀನು? ವ್ಯವಹಾರಿಕ ಸತ್ತ. ಮತ್ತೆ ಮೃಗಜಲ ಯಾವ ಸತ್ತ ಅದ? ಪ್ರಾತಿಭಾಷಿಕ. ಈ ಪ್ರಾತಿಭಾಷಿಕ ಸತ್ತದೊಳಗಿರುವಂತ ಮೃಗಜಲ ವ್ಯಾವಹಾರಿಕ ಸತ್ತದೊಳಗಿರುವಂತ ಬಾಯಾರಿಕೆಯನ್ನು ನಿವಾರಿಸುವುದಿಲ್ಲ ಅಂತ ನನಗೂ ಗೊತ್ತದ, ನಿನಗ ಗೊತ್ತದ. ವ್ಯಾವಹಾರಿಕ ಬಾಯಾರಿಕೆಯನ್ನ ಕಳೆದುಕೊಳ್ಳಬೇಕಾದ್ರೆ ಈಶ್ವರ ಸೃಷ್ಟಿಯಲ್ಲಿರುವ ವ್ಯಾವಹಾರಿಕ ಜಲವನ್ನೇ ನಾವು ಬಳಸಬೇಕಾಗ್ತದ. ಪ್ರಾತಿಭಾಷಿಕ ಸತ್ತದೊಳಗಿನ ಮೃಗಜಲದಿಂದ ಆ ನೀರು ಆ ಬಾಯಾರಿಕೆಯನ್ನು ಕಳೆಯೋದಿಲ್ಲ ಅಂತ ಹೇಳಿ ನೀನೇನ್ ಹೇಳ್ತಿ? ಅದು ವಿಷಮ ಸತ್ತ ಉಳ್ಳಂತ ದೃಷ್ಟಾಂತವನ್ನ ತಗೊಂಡು ನೀ ಸಮಸತ್ತ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲಪ್ಪ. ಅದಕ್ಕವರು ರಾಜ ಅರಮನೆಯೊಳಗ ಅಂತಃಪುರದೊಳಗ ರಾಣಿ ಜೊತೆಗೆ ಆರಾಮವಾಗಿ ಮಲ್ಕೊಂಡನ. ರಾಜ ಭಂಡಾರ ಧನಕನಕಾದಿಗಳಿಂದ ತುಂಬಿ ತುಳುಕ್ಲಕತ್ತದ. ಆತನ ಅರಮನೆಯ ಸುತ್ತ, ಅಂತಃಪುರದ ಸುತ್ತ ಸೈನಿಕರು ಆಯುಧಗಳನ್ನ ಹಿಡಿದುಕೊಂಡು ಪಹರೆ ಮಾಡುತ್ತಿದ್ದಾರೆ.
ಅಂಥದ್ರಲ್ಲಿ ರಾಜನಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ನರಿ ಅಂತಂದ್ರೆ ಸಂಸಾರನ ನರಿ ಅವನಿಗೆ ಬಂದು ಹಿಡ್ಕೊತ್ತು. ಹೆಂಗ್ ಹಿಡ್ಕೊತ್ತು? ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ರಕ್ತ ಸೋರ್ಲಕತ್ತದ. ರಾಜ ಸೈನಿಕರಿಗೆ ಕರಿಲಕತ್ತನ, ಆಯುಧಗಳು ತಗೊಂಬರ್ರಿ ಅನ್ಲಕತ್ತನ. ಏನ್ ಮಾಡಿದ್ರು ಕನಸಿನೊಳಗಿನ ನರಿ, ಕನಸಿನೊಳಗಿನ ಗಾಯ, ಕನಸಿನೊಳಗೆ ರಾಜ ಒದರಾಡ್ಲಕತ್ತಿದ್ದು ಅದು ಪ್ರಾತಿಭಾಸಿಕ ಸತ್ಯ. ಈ ಸೈನಿಕರು ಹೊರಗೆ ಪಹರೆ ಮಾಡ್ತಿರೋದು ವ್ಯಾವಹಾರಿಕ ಸತ್ಯ. ಇವರೆಲ್ಲ ಆಯುಧಗಳು ಹಿಡ್ಕೊಂಡು ಬೇಕಾದಷ್ಟು ಇದು ಕೊಡ್ತಾ ಇದ್ದಾರೆ. ಆತನ ರಾಜನ ಈ ಆಯುಧಗಳ ಕೋಶಾಗಾರದಲ್ಲಿ ಬೇಕಾದಂತ ಆಯುಧಗಳದಾವ. ಅವು ಯಾವ ಆಯುಧಗಳಾಗ್ಲಿ, ಯಾವ ಸೈನಿಕರಾಗ್ಲಿ, ಇವರೆಲ್ಲ ವ್ಯಾವಹಾರಿಕವಾಗಿರುವ ಕಾರಣ ಆ ರಾಜನಿಗೆ ಅವ್ರ್ಯಾರೂ ಉಪಯೋಗ ಆಗಲಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಆ ಪ್ರಾತಿಭಾಸಿಕ ಸತ್ಯದ ಲೋಕದಲ್ಲಿರುವಾಗ ಇವ್ರ್ಯಾರೂ ಉಪಯೋಗ ಆಗಲಿಲ್ಲ. ಅವ ಏನ್ ಮಾಡ್ದ? ಪ್ರಾತಿಭಾಸಿಕವಾದ ಒಂದು ಬಡಿಗೆ ಹುಡುಕ್ಯಾಡ್ದ. ಅಲ್ಲೇ ತನ್ನ ಸುತ್ತಮುತ್ತ ಇರೋಂಥದ್ದು ಒಂದು ಬಡಿಗೆ ತಗೊಂಡ ಅದನ್ನು ತಗೊಂಡು ಕರೆಕ್ಟಾಗಿ ನರಿ ತೆಲಿಗೆ ಹಾಕಿಬಿಟ್ಟ. ಏಟ ಅದೇನಾಯ್ತು? ನರಿ ಸಾತತ್ತು. ನರಿ ಸಾಯೋದಕ್ಕ ನರಿ ಯಾವ ಸತ್ಯ? ಪ್ರಾತಿಭಾಷಿಕನ ವ್ಯಾವಹಾರಿಕನ? ನರಿ ಪ್ರಾತಿಭಾಷಿಕ. ಬಡಿಗೆ ಹೊರಗಿನ ಬಡಿಗೆ ಇಲ್ಲದು, ಒಳಗಿನ ಬಡಿಗೆನೇ ಅದ. ಪ್ರಾತಿಭಾಷಿಕ ಬಡಿಗೆಯಿಂದ ಪ್ರಾತಿಭಾಷಿಕ ನರಿಗೆ ಏಟ್ ಹಾಕಿದ. ಪ್ರಾತಿಭಾಷಿಕ ನರಿ ಸತ್ತಾಯ್ತು. ಮುಂದೇನಾಯ್ತು? ರಕ್ತ ಸೋರ್ಲಕತ್ತು. ಅದು ಹಲ್ಲು ಬಿಡ್ತು. ಮತ್ತದು ಅದರೊಳಗೆ ಪ್ರಾಣ ಇರೋ ತನಕ ಗಟ್ಟಿಯಾಗಿ ಕಚ್ಚಿಡ್ದಿತ್ತು. ಯಾವಾಗ ಅದು ಪ್ರಾಣ ಹೋಯ್ತು ಆದ್ಮೇಲೆ ಅದರ ಹಲ್ಲು ಬಿಡ್ತು. ಹಲ್ಲು ಬಿಟ್ಟು ಕೂಡ್ಲೇನೆ ಏನ್ ಮಾಡ್ದ? ಗಾಯ ರಕ್ತ ಸೋರ್ಲಕತ್ತು. ಕುಂಟುಗೋತ ವೈದ್ಯರ ಬಳಿಗೆ ಹೋದ. ಆ ವೈದ್ಯರು ಏನಂತಂದ್ರು, ಔಷಧಿ ಅರಣ್ಯಕ್ಕೆ ಹೋಗಿ ನಾವು ಅಡವ್ಯಾಗಿನ ತರಬೇಕಾಗ್ತದ, ಅದು ರೆಡಿ ಮಾಡಿ ಇಟ್ಕೊಂಡಿರಂಗಿಲ್ಲ, ಅದು ಬೇಕು ಅಂತಂದ್ರೆ ನಮ್ಗಿಷ್ಟು ದುಡ್ಡು ಕೊಟ್ರೆ ನಾವು ಅದೆಲ್ಲ ಕೆಲಸ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅದು ಅರಣ್ಯಕ್ಕೆ ಹೋಗಿ ತರಲಿಕ್ಕಾಗಂಗಿಲ್ಲ ಅಂದಾಗ ಇವನ್ ಬಲ್ಲಿ ರಾಜ ಭಂಡಾರದೊಳಗ ಧನಕನಕಾದಿಗಳು ತುಂಬಿ ತುಳುಕ್ತಾ ಇದ್ರು ಸಹಿತ ಅವನ ಭಂಡಾರದ ದುಡ್ಡು ಯಾವ ಸತ್ಯ? ರಾಜ ಭಂಡಾರದಲ್ಲಿರುವ ದುಡ್ಡು ಯಾವ ಸತ್ಯ? ವ್ಯಾವಹಾರಿಕ ಸತ್ಯ. ಅಲ್ಲಿ ವೈದ್ಯ ಯಾರು? ರೊಕ್ಕ ಬೇಡವ ಯಾರು? ಪ್ರಾತಿಭಾಷಿಕ ವೈದ್ಯನಿಗೆ ವ್ಯಾವಹಾರಿಕದ ಹಣವನ್ನ ಕೊಡ್ಲಿಕ್ಕೆ ರಾಜನಿಗೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಅವನೇನ್ ಮಾಡ್ದ? ವಾಪಸ್ ಮನೆಗೆ ಬರ್ಲಕತ್ತ. ಏನ್ ಮಾಡ್ಬೇಕು? ಹಿಂಗಾದ್ರೆ ಇನ್ನೇನ್ ಮಾಡ್ಬೇಕು ಅಂತ ಅವನು ಕುಂಟುಗೋತ ಒಳ್ಳೆ ಮನೆಗೆ ಬರೋ ಟೈಮ್ನೊಳಗ ದಾರಿಯ ಮಧ್ಯದಲ್ಲಿ ಒಬ್ಬ ಸಾಧು ಸಂತ ಸಿಕ್ಕ. ಆ ಸಾಧು ಸಂತ ಈ ರಾಜ ಅಳ್ಕೋತ ರಕ್ತ ಸೋರ್ಕೋತ ಹೋಗ್ಲಕತ್ತಿದ್ದ. ಮನಸ್ಸು ತ್ರಾಸಾಗಿತ್ತು, ಶರೀರ ತ್ರಾಸಾಗಿತ್ತು. ಯಾಕಪ್ಪ ಅಳ್ಳಕತ್ತಿದಿ ಅಂತ ಆ ರಾಜ ಯಾರು ಸಾಧು ಸಂತ ಏನ್ ಮಾಡ್ದ? ಕರುಣೆ ತೋರಿ ಆ ರಾಜನಿಗೆ ಕೇಳ್ದ. ಅವನು ತನ್ನ ಕಥೆ ಹೇಳ್ದ. ನನ್ನಲ್ಲಿ ಬೇಕಾದಷ್ಟು ಇದ್ರೂ ಸಹಿತ ಅದ್ಯಾವುದೂ ಉಪಯೋಗ ಇಲ್ಲ. ಈಗೇನಾಗ್ಯದಪ್ಪ ಅಂದ್ರೆ ನನ್ನ ಗಾಯ ಹಿಂಗಾಗಿ ಇಷ್ಟು ರಕ್ತ ಸೋರ್ಲಕತ್ತದ, ಬಹಳ ತ್ರಾಸನಾಗದೀನಿ ಅಂತಂದ. ರಕ್ತ ಸೋರಿದ್ದು ಯಾವ ಸತ್ಯ? ಗಾಯ ಆಗಿದ್ದು ಯಾವ ಸತ್ಯ? ಅವ ದುಃಖ ಪಡ್ತಾ ಇರೋದು ಯಾವ ಸತ್ಯ? ಯಾವ ಸತ್ಯ? ಪ್ರಾತಿಭಾಷಿಕ. ಈ ಪ್ರಾತಿಭಾಷಿಕವಾಗಿರುವಾಗ ಅಲ್ಲಿ ಸಾಧು ಸಂತ ಗುರು ಸಿಕ್ಕದ ಯಾವ ಸತ್ಯ? ಅವ ಎಲ್ಲಿ ಸಿಕ್ಕ? ಅವನು ಪ್ರಾತಿಭಾಷಿಕ ಗುರು. ಮತ್ತ ಅವನು ನನಗೆ ಔಷಧ ಗೊತ್ತದ ಇದ್ರಿ, ಇಲ್ಲೇ ಸಿಗ್ತದ ಗಾಯಕ್ಕೆ ಮಲಾಮು, ನನಗ್ ಗೊತ್ತದ ಅದು ಏನು, ಇದಕ್ಕೆ ಏನ್ ಮಾಡ್ಬೇಕಂತ ಅಂತೇಳಿ ಅಲ್ಲೇ ಒಂದಿಷ್ಟು ವನಸ್ಪತಿಗಳನ್ನು ತಗೊಂಡು ಔಷಧ ತಯಾರು ಮಾಡಿ ಕೊಟ್ಟ. ಅದು ಔಷಧ ಯಾವ ಸತ್ಯ?
ಪ್ರಾತಿಭಾಸಿಕ ಸತ್ಯ. ಆ ಪ್ರಾತಿಭಾಸಿಕ ಸತ್ಯವಾದ ಔಷಧಿಯನ್ನ, ಪ್ರಾತಿಭಾಸಿಕ ಸತ್ಯವಾದ ಗುರುವು, ಪ್ರಾತಿಭಾಸಿಕ ಸತ್ಯವಾದ ಗಾಯ, ಪ್ರಾತಿಭಾಸಿಕವಾಗಿ ಅದನ್ನು ಆರಾಮ ಮಾಡದ ಅವನಿಗೆ ಆರಾಮಾಯ್ತು. ರಾಜಗ ಆ ಚಿಕಿತ್ಸೆಯಿಂದ ಆರಾಮ ಆದ್ಮೇಲೆ ರಾಜ ಎಚ್ಚರ ಆದ. ಅವಾಗ ರಾಜ ಎಚ್ಚರ ಆದಾಗ ಅಲ್ಲಿ ಪ್ರಾತಿಭಾಸಿಕವಾದ ಗುರುನೂ ಇಲ್ಲ, ಪ್ರಾತಿಭಾಸಿಕವಾದ ಗಾಯನೂ ಇಲ್ಲ, ಪ್ರಾತಿಭಾಸಿಕವಾದ ಔಷಧಿನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ, ಏನೇನೂ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತೇಳಿ ಯಾವಾಗ ಎಚ್ಚರ ಆಗ್ತದ ಆವಾಗ ಇವೆಲ್ಲ ಪ್ರಾತಿಭಾಸಿಕಗಳು. ಕೇವಲ ಅಲ್ಲಿ ಉಳಿದದ್ದು ಒಂದೇ ಒಂದು ಪಾರಮಾರ್ಥಿಕ ಎಚ್ಚರ ಆದಾಗ. ಇವೆಲ್ಲ ವ್ಯವಹಾರಗಳು ಎಲ್ಲಿ ನಡೆದವ ಅಂತಂದ್ರ ಕನಸಿನಾಗೆ ನಡೆದವ. ಎದಕ್ಕೆ ನಡೆದವ? ಕನಸಿನಿಂದ ಎಚ್ಚರ ಆಗೋದಕ್ಕೂ ನಡೆದವ. ಗುರುನೂ ಸತ್ಯ ಅಲ್ಲ. ಎಂತ ಸತ್ಯ? ಬ್ರಹ್ಮ ಒಬ್ಬನೇ ಸತ್ಯ. ಆದ್ರೆ ನಿಮಗಾದ ದುಃಖ ಎಂತ ದುಃಖ ಅದದು? ಅದೇನು ಪಾರಮಾರ್ಥಿಕ ದುಃಖ ಅದೇನದು? ಸಂಸಾರ ದುಃಖ ಎಂತ ದುಃಖ ಅದು? ವ್ಯಾವಹಾರಿಕ ದುಃಖ. ಮಿಥ್ಯನೇ ಹೌದಿಲ್ಲ ಅದು? ಮಿಥ್ಯನೇ. ಮಿಥ್ಯವಾದ ದುಃಖವನ್ನ ಕಳೀಲಿಕ್ಕೆ ಮಿಥ್ಯವಾದ ಗುರು, ಮಿಥ್ಯವಾದ ಔಷಧಿ, ಮಿಥ್ಯವಾದ ಸಾಧು ಸಂತ, ಮಿಥ್ಯವಾದ ಔಷಧಿ ಎಲ್ಲ ಮಿಥ್ಯನೇ ಬೇಕು. ಸತ್ಯ ತಗೊಂಡು ಏನ್ ಮಾಡ್ತೀರಿ? ಸತ್ಯದಲ್ಲಿ ವ್ಯವಹಾರ ಇಲ್ಲೇ ಇಲ್ಲಲ್ಲ. ಅಲ್ಲಿ ವ್ಯವಹಾರ ಇಲ್ಲ. ಇದೆಲ್ಲ ಮಿಥ್ಯವಾದ ವ್ಯವಹಾರಕ್ಕೆ ಅದೇನಾಗ್ಯದ? ಸತ್ಯ ಏನ್ ಮಾಡ್ಯದ? ತನ್ನ ಅಸ್ತಿತ್ವವನ್ನು ಕೊಟ್ಟದ, ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ. ಅದರ ಆಧಾರದ ಮೇಲೆ ಇದೆಲ್ಲ ನಡೆದು. ಅದಕ್ಕೆ ಸಾಧಕ ಬಾಧಕಗಳು ಅಂತಂದ್ರ ಪರಮಾನಂದ ಪ್ರಾಪ್ತಿ ಅನ್ನೋದು ಸಾಧಕ, ಮತ್ತೆ ಸರ್ವ ದುಃಖ ನಿವೃತ್ತಿ ಅನ್ನೋದು ಬಾಧಕ. ಈ ಸಾಧಕ ಬಾಧಕಗಳು ಏನಾಗ್ತವ? ಮಿಥ್ಯ ಇದ್ರೆ ಮಿಥ್ಯದಾಗೆ ಆಗ್ತಾವ, ಸತ್ಯ ಇದ್ರೆ ಸತ್ಯದಾಗೆ ಆಗ್ತಾವ. ಸಮಾನ ಸತ್ಯದಲ್ಲಿ ಮಾತ್ರ ಸಾಧಕ ಬಾಧಕಗಳಾಗ್ತವೆ. ವಿಷಮ ಸತ್ವದಲ್ಲಿ ಸಾಧಕ ಬಾಧಕಗಳು ಸಂಭವಿಸುವುದಿಲ್ಲ. ಹೀಗಾಗಿ ಮಿಥ್ಯವಾದ ಸಂಸಾರ ದುಃಖವು ಮಿಥ್ಯವಾದ ಗುರು ಮತ್ತು ಮಿಥ್ಯವಾದ ಶಾಸ್ತ್ರಗಳಿಂದಲೇ ಅವು ಏನಾಗ್ತವ? ನಿವೃತ್ತಿ ಆಗ್ತವ. ಗುರು ಮತ್ತು ಶಾಸ್ತ್ರಕ್ಕೆ ಮಿಥ್ಯ ಅಂತಂದ್ರೆ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅನ್ರಿ, ವ್ಯಾವಹಾರಿಕ ಸತ್ಯ ಅನ್ರಿ. ಅವೆರಡು ಮಿಥ್ಯನೇ, ಪಾರಮಾರ್ಥಿಕ ಸತ್ಯ ಅಲ್ಲ. ಅವೆರಡು ಯಾಕೆ ಬೇಕಾಗ್ಯಾವ ಅಂತಂದ್ರೆ ಮಿಥ್ಯವಾದ ಸಂಸಾರಿಕ ದುಃಖವನ್ನು ನಿವೃತ್ತಿ ಮಾಡುವುದು. ಕನಸಿನಾಗಿದ್ದವನಿಗೆ ಕನಸು ಸುಳ್ಳು ಆಗ್ತದೇನ್ರಿ? ಕನಸಿನಾಗಿದ್ದವನಿಗೆ ಕನಸೇ ಸತ್ಯ. ಮತ್ತೆ ಕನಸಿನೊಳಗ ದುಃಖ ಆದವನಿಗೆ ಕನಸಿನಾಗ ಆರಾಮ್ ಮಾಡ್ಲಕ್ ಒಬ್ಬ ಬೇಕಾ ಬೇಡ ಗುರು? ಮತ್ತ ಹಿಂಗಾಗಿ ಕನಸಿನಾಗೆ ಆರಾಮ್ ಮಾಡ್ಕೊಳ್ಳೋ ಕೆಲಸ ಅದ ನಡೆದ. ಎಲ್ಲಿ ತನಕ ಇದು ಹಿಂಗೆ ನಡಿಬೇಕು ಅಂತಂದ್ರೆ ಎಚ್ಚರ ಆಗಲ್ಲ. ಎಚ್ಚರ ಆದ್ಮೇಲೆ ಇವ್ಯಾವ ಸಂಬಂಧ ಇಲ್ಲ, ನಾವು ಇವೇನು ಸಂಬಂಧ ಇಲ್ಲ. ಎಷ್ಟೋ ವರ್ಷ ತಪಸ್ಸು ಮಾಡಿ ಒಂದು ಮಗನ್ ನಡೆದಿದ್ನಂತ. ಆ ಮಗ ಸತ್ತೋಗ್ಬಿಟ್ಟಿರ್ತಾನ. ಗುರುಗಳು ಏನ್ ಮಾಡಿರ್ತಾರ? ಅವನಿಗೆ ಮೋಕ್ಷ ಕೊಡ್ಬೇಕಂತ ಬಂದಿರ್ತಾರ. ಅವನಿಗೆ ಜ್ಞಾನ ಹೇಳಿ ಮೋಕ್ಷ ದಾರಿ ಹೇಳ್ತಮ್ಮ ರಾಜಾಗ ಅಂತ. ಅವೆಲ್ಲ ಬೇಕಾಗಿಲ್ಲ, ಅವೆಲ್ಲ ಬೇಕಾಗಿಲ್ಲ ನನಗಂತ ನಾವು ರಾಜ. ನನಗೆ ನನ್ನ ಮಗನ ಜೀವ ಬೇಕಷ್ಟೇ, ನನಗ ನನ್ನ ಮಗನ ಜೀವ ಬೇಕಷ್ಟೇ, ನಿನ್ನ ಮೋಕ್ಷ ಬೇಕಾಗಿಲ್ಲ ನನಗ. ಅಲ್ಲಪ್ಪ, ಅವರವ್ರ ಆಯುಷ್ಯ
ತೀರಿದ ಮೇಲೆ ಅವ್ರವ್ರು ಸಾಯ್ತಿರ್ತಾರ, ಹುಟ್ಟತಿರ್ತಾರ, ಬರ್ತಿರ್ತಾರ. ಅದು ನಮಗ್ ಸಂಬಂಧ ಇಲ್ಲಪ್ಪ. ನಾವು ಆತ್ಮ ಸ್ವರೂಪರು. ನಾವು ಮೋಕ್ಷ ಸಾಧನೆ ಮಾಡ್ಬೇಕು. ಹುಟ್ಟು ಸಾವಿನ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಏನ್ ಹೇಳಿದ್ರು ರಾಜನ್ ತಲೆಗೆ ಹೋಗಲ್ಲ. ನಿನಗೆ ಖರೇ ಗುರು ಇದ್ದೆ, ನಿನಗೊಂದು ಶಾಪಾನುಗ್ರಹ ಸಾಮರ್ಥ್ಯ ಇತ್ತು ಅಂತಂದ್ರ ನೀನೇನ್ ಮಾಡ್ಬೇಕು? ನನ್ನ ಮಗನ ಜೀವ ತಂದು ಕೊಡಬೇಕು ಅಷ್ಟೇ. ಆಯ್ತಂತ ಆಯ್ತ. ಆ ಕೂಸಿಗೆ ಗುರು ಆದವನು ಪ್ರಾಣ ತಂದು ಏನ್ ಮಾಡ್ದ? ಪ್ರತಿಷ್ಠಾಪನ ಮಾಡ. ಅದು ಕೂಸ ಏನ್ ಮಾಡ್ಲಕತ್ತು? ಮಾತಾಡ್ಲಕತ್ತು. ಯಾಕ್ರಿ ಗುರುಗಳೇ, ನನ್ಗ್ಯಾಕ ಕರೆಸಿದ್ರಿ? ಮತ್ತ ನನ್ನದು ಆಯುಷ್ಯ ಮುಗಿದ ಮೇಲೆ ನಾನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ನನ್ನ ಸಾಧನೆ ಒಳಗೆ ನಾನಿದ್ದೆ. ನೀವ್ಯಾಕೆ ನನಗೆ ಮತ್ತೆ ಕರೆಸಿ ಈ ಮೃತ ಶರೀರದೊಳಗೆ ಆಹ್ವಾನ ಮಾಡಿದ್ರಿ ಅಂತ ಕೇಳಿದಾಗ, ನಾ ಕರ್ಸಿಲ್ವ ಮಹಾರಾಯ, ಅಲ್ಲಿ ನಿಮ್ಮ ಅಪ್ಪ ಕರ್ದ, ನಿಮ್ಮ ಅಪ್ಪ ಬಾ ಅನ್ಲಕತ್ತಾನ. ಅದಕ್ಕ ಅವ ಹಠ ಮಾಡ್ಲಕತ್ತಾನ. ಅದಕ್ಕ ಆ ಕೂಸಿನೊಳಗಿರೋ ಆತ್ಮ ಕೇಳ್ತತ್ತ, ಯಾವಲೇ ನೀ ನಮ್ಮ ಅಪ್ಪ ಅನ್ನತ್ತವ ಆತ್ಮ. ನೀ ನಮ್ಮ ಅಪ್ಪ, ನಾ ಏಸು ಸಾರಿ ನಿಮ್ಮ ಅಪ್ಪ ಆಗಿ ಹುಟ್ಟಿನಿ, ನೀ ನಮಗೆ ಏಸು ಸಾರಿ ಮಗವಾಗಿ ಹುಟ್ಟಿದಿ. ನಿನ್ಗೇನಾರ ಲೆಕ್ಕ ಗೊತ್ತದೆ? ಯಾರ ಮಗ ಯಾರಾಗಿ ಹುಟ್ಟ್ಯಾರ, ಯಾರಪ್ಪ ಯಾರಾಗಿ ಹುಟ್ಟ್ಯಾರ, ಯಾರು ಯಾವಾಗ ಬರ್ತಾರ, ಯಾರು ಯಾವಾಗ ಗೊತ್ತಾರ? ನಿನ್ಗೇನ್ ಗೊತ್ತದ? ಮಣ್ಣು ಗೊತ್ತದ ನಿನಗೆ? ಬುದ್ಧಿಗೇಡಿ ಅಂತೇಳಿ ಅವನಿಗೆ ಬೈಲಕ್ಕೆ ಹಚ್ಬಿಟ್ನಂತ. ನಾನ್ ನಿನ್ ಮಗನ, ನಾನ್ಯಾಕೆ ನಿನ್ ಮಗ ಹತ್ತೀನಿ ಅಂತನಂತ. ಆ ಪಾರಮಾರ್ಥಿಕ ದೃಷ್ಟಿಲಿಂತ ಯಾರು ಮಕ್ಕಳ್ರಿ? ಅವನು ಆತ್ಮ, ಇವನು ಆತ್ಮ. ವ್ಯಾವಹಾರಿಕ ದೃಷ್ಟಿ, ಪ್ರಾತಿಭಾಸಿಕ ದೃಷ್ಟಿಲಿಂತ ಇವೆಲ್ಲ ಅಪ್ಪ ಮಗ. ಪಾರಮಾರ್ಥಿಕ ದೃಷ್ಟಿಲಿಂತ ಎರಡದವ, ಒಂದೇ ಅದ. ಅಲ್ಲಿ ಒಂದೇ ಅದ. ನೀನ್ ಯಾವ ಎಂದ ನಮ್ಮ ಅಪ್ಪ, ನಾನ್ ನಿನಗೆ ಎಂದ ಮಗ, ನನ್ನ ಮಗ ಅಂತ ನೀ ಹೆಂಗ್ ತಿಳ್ಕೊಂಡಿದೆ ಅಂತೇಳಿ ಅವ ಹೊಳ್ಳಿ ಬೈಲಕತ್ತಿ ಬಿಟ್ನಂತ. ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ಲಕತ್ತಿದ್ ನೀನು, ಸುಮ್ನೆ ಏನಿದಲ್ಲ ನೀನು ಅಂತೇಳಿ ಬೈದ್ ಕೂಡ್ಲೇನೆ ರಾಜನ್ ಕಣ್ಣು ತೆರೆದು ಬಿಡ್ತದ. ಯಾವ ಮಗ ಇಲ್ಲ, ಅಪ್ಪ ಇಲ್ಲ, ಒಂದೇ ಒತ್ತು ಅಂತೇಳಿ ಅವನಿಗೆ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಆಗಿ ಅಖಂಡ ಬ್ರಹ್ಮನ ಜ್ಞಾನ ಕಣ್ಣು ತೆರೆಸಿದ ಮೇಲೆ ಅವಾಗ ಗುರುಗಳೇ ಬ್ರಹ್ಮಜ್ಞಾನ ಹೇಳ್ರಿ, ಈಗ ನನಗ ಮೋಕ್ಷದ ಅರ್ಥ ಗೊತ್ತಾಯ್ತು, ನನಗ ಇದು ಏನು ಅಂತೇಳಿ ಅವಾಗ ಗುರುಗಳಿಗೆ ಸರೆಂಡರ್ ಆದ್ನಂತ. ಹಿಂಗಿರ್ತಾವ. ಅದಕ್ಕ ನಮ್ಮಲ್ಲಿರುವ ಆಭಾಸ ಬೇರೆ ಅಲ್ಲ, ಕೂಟಸ್ಥ ಬೇರೆ ಅಲ್ಲ. ಯಾವಾಗ ಆಭಾಸ ಅಜ್ಞಾನ ಆವರಣ ಭ್ರಾಂತಿಯೊಳಗಿರ್ತಾನ ಅವಾಗ ಆಭಾಸ ಅನ್ಸ್ಕೋತಾನ. ಅವುಗಳನ್ನ ತ್ಯಾಗ ಮಾಡಿದ್ನಂದ್ರೆ ಕೂಟಸ್ಥ ಅನ್ಸ್ಕೋತಾನ. ಕೂಟಸ್ಥನಿಗೂ ಬ್ರಹ್ಮನಿಗೂ ಅಂದ್ರೆ ಬ್ರಹ್ಮ ಮತ್ತೆ ಬೇರೆ ಇಲ್ಲ, ಬ್ರಹ್ಮಸ್ವರೂಪದೇ ಆಗದು. ಹೆಂಗಾತನಪ್ಪ ಅಂತಂದ್ರ ಕೂಟಸ್ಥನಾಗಿ ಇದ್ದಾಗ ನೇರವಾಗಿ ಬ್ರಹ್ಮಸ್ವರೂಪ ಆಗ್ತಾನ. ಆಭಾಸನಾಗಿದ್ದಾಗ ತನ್ನ ಅಜ್ಞಾನ ಆವರಣ ಭ್ರಾಂತಿಗಳನ್ನ ಕಳ್ಕೊಂಡು ಬ್ರಹ್ಮ ಸ್ವರೂಪ ಆಗ್ತಾನ. ಬ್ರಹ್ಮ ಬೇರೆ, ಕೂಟಸ್ಥ ಬೇರೆ, ಆಭಾಸ ಬೇರೆ, ಹಿಂಗೆಲ್ಲ ಬೇರೆ ಬೇರೆ ತಿಳ್ಕೊಂಡೇವಂತಂದ್ರ ಮತ್ತೆ ನಮ್ಮ ಶಾಸ್ತ್ರ ದಿಕ್ಕು ತಪ್ತವ. ನಮ್ಮೂರು ಗೌಡನೇ ರಾವಣನ ಪಾತ್ರನೂ ಹಾಕ್ಯಾನ, ರಾವಣನೇ ಸೀತೆಯನ್ನು ಅಪಹರಣ ಮಾಡ್ಲಕ್ಕ ಸನ್ಯಾಸಿ ಪಾತ್ರನೂ ಹಾಕ್ಯಾನ. ಅಲ್ಲಿ ಸನ್ಯಾಸಿ ಬೇರೆ, ರಾವಣ ಬೇರೆ, ನಮ್ಮೂರು ಗೌಡ ಬೇರೆ. ಹಂಗಿಲ್ಲವೇ ಇಲ್ಲ, ಒಬ್ಬನೇ ಅದನ್ನು, ಒಬ್ಬನೇ ಈ ರೀತಿ ಸಾಧನೆ ಮಾಡ್ಲಕತ್ತಾನ. ಅವೇದ ಅವೇದ ಅವೇದ. ಅದಕ್ಕ ಇಲ್ಲಿ ಅವರು ಕಲಿಸಿದ್ದು ಎರಡು ಮಾತು. ಒಂದು ಮಾತು ಏನು? ಮುಖ್ಯ ಸಮಾನಾಧಿಕರಣ, ಇನ್ನ ಒಂದು ಬಾಧ ಸಮಾನಾಧಿಕರಣ. ಮತ್ತೆ ಕೆಲವೊಂದು ದೃಷ್ಟಾಂತಗಳು ಕೊಟ್ಟರು. ತವರು ಮನೆಯಲ್ಲಿ ಮಗಳಿಗೂ ತಂದೆಗೂ ಇರುವ ಸಂಬಂಧ ಬಾಧ ಸಮಾನಾಧಿಕರಣ. ತವರು ಮನೆಯ ಹೆಸರು, ತಂದೆ ಮನೆಯ ವಿಳಾಸ ಎಲ್ಲ ಬಿಟ್ಟಕ್ಕೆ ಗಂಡನ ಮನೆಗೆ ಹೋಗಿ ಬೇರೆ ಬರ್ಕೋತಾಳಲ್ಲ, ಅದು ಆಭಾಸನಿಗೆ ಸಮೀಕರಣ ಮಾಡಿಸಿದ್ರು. ಮತ್ತ ಮಗನಿಗೂ ತಂದೆಗಿರೋದು ಯಾವುದಪ್ಪ ಅಂತಂದ್ರೆ ಮುಖ್ಯ ಸಮಾನಾಧಿಕರಣ. ಅವ ಹುಟ್ಟಿದಾಗ ಏನ್ ಹೆಸರು ಬರ್ಕೋತಾನ, ಸಾಯ ತನಕ ಅದೇ ಹೆಸರು ಬರ್ಕೋತಾನ, ಅದೇ ತಂದೆ ಮಗನಾಗಿ ಉಳಿತಾನ.
ಅವನೊಳಗೆ ಏನೂ ವ್ಯತ್ಯಾಸ ಆಗಂಗಿಲ್ಲ, ಅವ ಮುಖ್ಯ ಸಮಾನಾಧಿಕರಣ ಅನ್ನೋಂಥದ್ದು ಹೇಳಿದ್ರು. ಆದರೆ ಮಗ ಮತ್ತು ಮಗಳು ಅಂತ ತಂದೆ ಅಂತ ಮೂರು ಬೇರೆ ಇಲ್ಲವೇ ಇಲ್ಲ. ಮೂರೂ ಏನದವ, ಒಂದೇ ವಸ್ತುವಿನ ಮೂರು ಸ್ಥಿತಿಗಳು. ಅದು ಒಂದು ರೀತಿ ತಿಳಿಸಿ ಹೇಳಿದ್ರು. ನೆಕ್ಸ್ಟ್ ಮತ್ತಿನ್ನೇನು ಹೇಳಿದ್ರು, ಆವಾಸ ಕೂಡ ನಾನು ಬ್ರಹ್ಮ ಅಂದ್ರೆ ಹೆಂಗಿರ್ತದ, ಕೂಟಸ್ಥ ನಾನು ಬ್ರಹ್ಮ ಅಂದ್ರೆ ಹೆಂಗಿರ್ತದ ಅಂತಂದ್ರೆ, ಒಬ್ಬ ವ್ಯಾಪಾರಿ ಹತ್ತಿರ 10 ಲಕ್ಷ ರೂಪಾಯಿ ಅದಾವ. ಅವ 10 ಲಕ್ಷ ರೂಪಾಯಿಗಳನ್ನ ಎಣಿಸಿ ಟ್ರೆಜರಿ ಒಳಗಿಟ್ಟನ. ಆ ವ್ಯಾಪಾರಿಯ ಜೇಬು ಖಾಲಿ ಅದ. ಖಾಲಿ ಜೇಬು ಇರುವ ವ್ಯಾಪಾರಿ ಏನ್ ಅನ್ಕೊಳಕತ್ತನ, ನಾನು ಲಕ್ಷಾಧೀಶ ಅನಿಸ್ಕೊಳಕತ್ತನ. ಆದ್ರ ದುಡ್ಡಿನ ಆಶ್ರಯ ಅವನ ಜೇಬಿಗಿಲ್ಲ. ದುಡ್ಡು ಎಲ್ಲಿ ಆಶ್ರಯ ಹೊಂದಿದ, ಟ್ರೆಜರಿ ಒಳಗಂದ. ಅದಕ್ಕೆ ಟ್ರೆಜರಿ ಲಕ್ಷಾಧೀಶನು, ಈ ವ್ಯಕ್ತಿ ಲಕ್ಷಾಧೀಶನು. ಅದಕ್ಕೆ ಕೂಟಸ್ಥ ಅಂದ್ರೆ ಟ್ರೆಜರಿ ಒಳಗಿನ ರೊಕ್ಕ ಇದ್ದಂಗಪ್ಪ. ಮತ್ತ ಜೇಬ್ನಾಗ ರೊಕ್ಕ ಇಲ್ಲ ಅಂದ್ರೂ ನಾನು ಲಕ್ಷಾಧೀಶ ಅಂತ ಹೆಂಗ ಅಭಿಮಾನ ಪಡ್ತಾನ, ಹಂಗ ಅಭಿಮಾನ ಪಡುವುದಕ್ಕ ಆಭಾಸ ಅದನ. ದುಡ್ಡಿಗೆ ಆಶ್ರಯವಾದವ ಕೂಟಸ್ಥದನ. ನಾನಾ ರೀತಿ ದೃಷ್ಟಾಂತಗಳನ್ನ ಕೊಟ್ಟು ಏನ್ ಮಾಡ್ಲಕತ್ತನ, ನಮಗ ಬಾಧ ಸಮಾನಾಧಿಕರಣ, ಮುಖ್ಯ ಸಮಾನಾಧಿಕರಣ ಅನ್ನೋ ಶಬ್ದಗಳನ್ನ ಮನವರಿಕೆ ಮಾಡಿಕೊಡ್ತಾ ಇದ್ದಾನ ನಿಚ್ಚಲ. ಮನವರಿಕೆ ಆಗ್ಲಕತ್ತದ ಇಲ್ಲ, ಎಲ್ಲ ಮನವರಿಕೆ ಮಾಡಿಕೊಂಡು ಟ್ರೆಜರಿ ಬೇರೆ, ರೊಕ್ಕ ಬೇರೆ, ಮತ್ತ ಸಾವುಕಾರ ಬೇರೆ, ಸಾವುಕಾರನ ಜೇಬು ಬೇರೆ ಅನ್ಕೊಂಡ್ರಿ ಹೋಗ್ಬಿಡ್ತದ. ಒಬ್ಬಂದೇ ಸ್ಥಿತಿ ಅದು. ಟ್ರೆಜರಿನೂ ಅವನೇ, ಸಾವುಕಾರನೂ ಅವನೇ, ಅದ್ರೊಳಗಿರೋ ರೊಕ್ಕನೂ ಅವನೇ, ಆ ಜೇಬನು ಅವನದೇ, ಅಭಿಮಾನ ಪಡೋವನು ಅವನೇ, ಎಲ್ಲ ಒಳಗಿಟ್ಕೊಂಡು ಸುಮ್ ಕೂತವನು ಅವನೇ. ಟ್ರೆಜರಿ ಸುಮ್ ಕೂತದ ಒಳಗಿಟ್ಕೊಂಡು, ಅವ್ ಮಾತಾಡ್ಲಾರ್ದಂಗ ಬರ್ತಾನ, ಅವ ಎಲ್ಲ ರೊಕ್ಕ ತಾನು ಒಳಗಿಟ್ಕೊಂಡು. ಆ ಟ್ರೆಜರಿ ನಮ್ದು ಅಂತ ಅವೇನು ಬರಕ್ ತಗೊಂಬಂದಿಲ್ಲ, ಹೋಗಕ್ ತಗೊಂಡೋಗಲ್ಲ. ಒಂದು ಟ್ರೆಜರಿ ಯಾರ್ಯಾರ ಹೊಡೆದು ಎತ್ಕೊಂಡು ಹೋದ್ರ ಇವನ್ ಬಿಟ್ಟು ಅದಾರೇ ಹೋಗ್ತದ. ಇಲ್ಲ ಇವನು ಆಯುಷ್ಯ ಮುಗೀತಂತಂದ್ರ ಅದನ್ನ ಬಿಟ್ಟು ಇವಾರೇ ಹೋಗ್ತಾನ. ಅವನ ಇರ್ಲಕ್ ಸಾಧ್ಯನೇ ಇಲ್ಲ. ಹೀಗಾಗಿ ನಿಮ್ಗೆ ಆಭಾಸನಿಗೂ ಕೂಟಸ್ಥನಿಗೂ ಬ್ರಹ್ಮನಿಗೂ ಇರುವಂತ ಸಂಬಂಧಗಳ ಬಗ್ಗೆ ಸರಿಯಾಗಿ ಮನವರಿಕೆ ಆಗ್ಯದಂತ ಅನ್ಕೊಂಡಿನಿ. ಏನಾರ ಶಂಕೆ ಇದ್ರೆ ಹೇಳ್ರಿ, ಮತ್ತೆ ಮುಂದಿನ ವಿಚಾರಕ್ಕೆ ಹೋಗೋಣ. ಇಲ್ಲಿ ತನಕ ಏನ್ ಹೇಳಿವಿ ಅವುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಭಾಗ ಏನದ ಅಂತಂದ್ರ 186ನೇ ವಿಷಯಾಂಕ, ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸನ ಪ್ರಕಾಶವು ಕ್ರಮದಿಂದ ಆಗುವುದೋ ಕ್ರಮವಿಲ್ಲದೆ ಆಗುವುದೋ ತತ್ವದೃಷ್ಟಿ ಪ್ರಶ್ನೆ. ಒಂದು ಪದ್ಧತಿ ಪ್ರಕಾರ ಒಂದಾಗುನ ಒಂದಾಗ್ತವೋ ಏನು ಅಟ್ ಎ ಟೈಮ್ ಆಗ್ತವೋ? ಆಭಾಸ ಮತ್ತು ಕೂಟಸ್ಥ ಎರಡೂ ಒಂದಕ್ಕೆ ಹೇಳಿಬಿಟ್ರಿ. ರಾವಣ, ಸನ್ಯಾಸಿ, ಗೌಡ ಎಲ್ಲ ಒಂದೇ ಅಂತ ಹೇಳಿಬಿಟ್ರಿ. ಅವು ಒಂದು ಕ್ರಮದಾಗ ಅದಾವೋ ಏನು ಕ್ರಮ ಇರ್ಲಾರ್ದೆ ಯಾವಾಗ ಬೇಕಾವಾಗ ಏನ್ ಬೇಕಾದ ಆತವೋ ಅಂತ ಕೇಳಕತ್ತವ. ಅದು ಏನ್ ಪ್ರಶ್ನೆ, ಅದೇನು ಉತ್ತರ ಅನ್ನೋದು ಮುಂದೆ ಗೊತ್ತಾಗ್ತದ. ಮತ್ತೆ ಈಗ ಏನಪ್ಪ ಅಂತಂದ್ರ ಇಲ್ಲಿ ತನಕ ನಾವೇನ್ ಹೇಳಿವಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಏನ್ ಮಾಡ್ಬೇಕು, ಪುನರಾವರ್ತನೆ, ರಿವಿಷನ್ ಮಾಡಿ ಮುಂದೆ ಹೋಗ್ಬೇಕು. ಪುನರಾವರ್ತನ ಪಾಠ ಇದು. ಪುನರಾವರ್ತನೆ ಪಾಠ ಮಾಡಮ್ಮ ಬೇಡ್ರಿ, ಮುಂದೆ ಹೋಗ್ಬಿಡಮ್ಮ, ಹಂಗೆ ಹಿಂದಿನ ಬಿಟ್ಕೋ. ನೀವು ಅಲ್ಲಿ ನಿಂತ ಇಲ್ಲಿ ತನಕ ಏನ್ ಕಲ್ತಿರ್ತೀರಿ ಎಲ್ಲ ಹರ್ಕ ಪರ್ಕ ತುಕಡಿ 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 ಕಲ್ತಿರ್ತೀರಿ. ನಕ್ಕದಟ್ಟು ಕಲ್ತಿರ್ದು ಅದು ತಿಳಿದಂಗ ಆತಿರ್ತದ. ಪುನರಾವರ್ತನೆ ಪಾಠ ಅಂದ್ರೆ ಕೌದಿ ಹೊಲ್ದಂಗ ಎಲ್ಲ ಓಸು ಜಮಾಯಿಸಿ ಒಂದು ದಿನ ಹೇಳ್ಬಿಡ.
ಒಂದೇ ಸಲ ಇಟ್ಟೆ ಹೇಳ್ಬಿಟ್ರ ಈಸ್ ದಿನ 15 ದಿನ ತಲೆ ತಿಂದಿರಿ ನಮಗ ಅಧಿಕರಣ ಅಂತೇಳಿ ಮೊದಲಿಗೆ ಇದು ಹೇಳ್ಬಿಟ್ರೆ ಮುಗಿತದಲ್ಲ ಅಂತಂದ್ರೆ ಆಗಂಗಿಲ್ಲ. ನಾವು ಒಂದೇ ಸಲ ಇದು ಹೇಳಿದ್ರ ಅದು ಮನನ ನಿಧಿಧ್ಯಾಸನ ಆಗಲ್ಲ, ಮನವರಿಕೆ ಆಗಲ್ಲ, ಗಟ್ಟಿ ಆಗಲ್ಲ ಜ್ಞಾನ. ಅದಕ್ಕೆ ತರಂಗ 4ನೇ ತರಂಗದಲ್ಲಿ ಏನ್ ನಡೆದ? ತರಂಗ 4ರೊಳಗ ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತ ವಿಷಯ ಸಮಾನಾಧಿಕರಣ ಸಂಬಂಧ ಏನದಪ್ಪ ಬ್ರಹ್ಮದ ಜೊತೆಗೆ ಅನ್ನೋದ್ರ ಬಗ್ಗೆ ಪುನರಾವರ್ತನೆ. ಅಹಂ ಎಂಬ ಶಬ್ದಕ್ಕೆ 2 ಅರ್ಥಗಳು. ನಾನು ಅಂತಿರೋದು ಅದಕ್ಕೆ 2 ಅರ್ಥಗಳು. ಯಾವುದದು? ಅಹಂ ಅನ್ನೋ ಶಬ್ದಕ್ಕೆ ಒಂದು ಕೂಟಸ್ಥ, ಇನ್ನ ಒಂದು ಆಭಾಸ. ಇದೆ ಹೇಳ್ಬೇಕಾಗಿದ್ದೀಗ. ಕೂಟಸ್ಥನಿಗೆ ಬ್ರಹ್ಮನೊಡನೆ ಮುಖ್ಯ ಸಮಾನ ಅಧಿಕರಣ ಸಂಬಂಧವಿದೆ, ಆಭಾಸನಿಗೆ ಬ್ರಹ್ಮನೊಡನೆ ಬಾಧ ಸಮಾನ ಅಧಿಕರಣ ಸಂಬಂಧವಿದೆ. ಇದು ಹೇಳಬೇಕಾದ ವಿಷಯ. ಶಿಷ್ಯನ ಶಂಕೆ ಏನದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೆ ಆಗ್ತದೋ ಏನ್ ಚಿದಾಭಾಸನಿಗೆ ಆಗ್ತದೋ? ಅವನ ಶಂಕೆ ಯಾರಿಗೆ ಆಗ್ತದ್ರಿ? ಇದೆಲ್ಲ ನೀವು ಜ್ಞಾನ ಹೇಳ್ತೀರಿ ಅಹಂ ಬ್ರಹ್ಮಾಸ್ಮಿ ಅಂತ. ಇದು ಯಾರಿಗೆ? ಕೂಟಸ್ಥನಿಗೂ ಏನು ಆಭಾಸನಿಗೂ. ಅದಕ್ಕೆ ಗುರುಗಳು ಅವನ ಪ್ರಶ್ನೆ ಅವನ ಭಾಷೆ ಒಳಗೆ ತಿಳಿಸಿ ಹೇಳಕತ್ತಾರ. ಒಂದು ವೇಳೆ ಕೂಟಸ್ಥನಿಗೆ ನಾವು ಬ್ರಹ್ಮಜ್ಞಾನ ಆಗ್ತದ ಅಂತ ಹೇಳಿದ್ರೆ ಏನ್ ಅನರ್ಥ ಆಗ್ತದ? ಕೂಟಸ್ಥನಿಗೆ ನಾವು ಹೇಳಿದ ಜ್ಞಾನ ಉಂಟಾಗ್ತದ ಅಂತ ಹೇಳಿದ್ರೆ ಏನ್ ಅನರ್ಥ ಆಗ್ತದ ಹೇಳ್ರಿ, ನಿಮ್ಮ ಭಾಷೆ ಒಳಗೆ ವ್ಯಕ್ತಪಡಿಸ್ರಿ. ಪುನರಾವರ್ತನೆ. ಮೊದಲ ಬ್ರಹ್ಮ ಇದ್ದಿಲ್ಲ, ಈಗ ಜ್ಞಾನ ಆದ್ಮೇಲೆ ಮೊದಲು ಬ್ರಹ್ಮ ಇದ್ದಿದ್ದಿಲ್ಲ ಅವನು ಕೂಟಸ್ಥ. ಈಗ ಗುರುವಿನಿಂದ ಬ್ರಹ್ಮಜ್ಞಾನ ಹೊಂದಿದ ಮ್ಯಾಲ ಈಗ ಕೂಟಸ್ಥ ಆಗ್ಯಾರ ಅಂತೇಳಿ ಏನಾಗ್ತದ? ಇದು ಅರ್ಥನೋ ಅನರ್ಥನೋ? ಅವ್ರು ಹೇಳಿದ ಮಾತು ಎಲ್ಲರಿಗೆ ಅರ್ಥ ಆಯ್ತಾ? ಈ ರೀತಿ ಅರ್ಥ ಮಾಡ್ಕೊಳ್ಳೋದು ಏನಿದೆ? ಪುರುಷಾರ್ಥ ಸಾಧನೆ. ಧರ್ಮ, ಅರ್ಥ, ಕಾಮ, ಮೋಕ್ಷದೊಳಗೆ ಅರ್ಥ ಅಂತ ಬರ್ತದಲ್ಲ. ಲೌಕಿಕ ಬದುಕಿನಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅರ್ಥ ಅಂತಾರ. ಈ ಆಧ್ಯಾತ್ಮಿಕ ಜೀವನದಲ್ಲಿ ಶಾಸ್ತ್ರವನ್ನ, ಗುರುವಾಕ್ಯವನ್ನ ಚೆನ್ನಾಗಿ ತಿಳಿದುಕೊಳ್ಳೋದಕ್ಕೆ ಅರ್ಥ ಅಂತಾರೆ. ಅರ್ಥ ಆಯ್ತಾ ಇಲ್ಲ ಅಂದ್ರೆ ಇದು ಒಂದು ಸಂಪಾದನೆ, ಇದು ಗಳಿಕೆ. ಹೌದಾ? ಅಲ್ಲ. ಇದು ಬ್ರಹ್ಮಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಅವ ಮೊದಲು ಬ್ರಹ್ಮ ಇದ್ದಿದ್ದಿಲ್ಲ. ಗುರುಗಳಲ್ಲಿಂತ ಶಾಸ್ತ್ರ ಕೇಳಿ ಬ್ರಹ್ಮಾದ ಅನ್ನಂಗೆ ಆತು. ಕೂಟಸ್ಥ ಬ್ರಹ್ಮಾದ ಅಂತ ಅನಿಸ್ತು. ಇದು ಅನರ್ಥ. ಈ ರೀತಿ ತಿಳಿದ್ರೆ ಅಪಾರ್ಥ, ಅನರ್ಥ.
ಹಿಂಗಾಗಿ ಇದು ತಪ್ಪು, ಈ ರೀತಿ ಹೇಳೋದು ತಿಳ್ಕೊಳ್ಳೋದು ತಪ್ಪು ಅನ್ನೋದು ಇದೇನು ನಿಮ್ಗೆ ಅರ್ಥ ಆಗ್ಯದ? ಇದು ಒಂದು ಸಂಪಾದನೆ ಹೌದಾ ಅಲ್ಲ? ಪಾಯಿಂಟ್ ಟು ಬಿ ನೋಟೆಡ್ ಅಂತಾರಲ್ಲ, ಈ ವಿಷಯವನ್ನ ಒಂದ್ ಕಡೆ ಟಿಪ್ಪಣಿ ಮಾಡಿ ಇಟ್ಕೋರಿ. ಇದು ಮುಖ್ಯ ವಿಷಯ ಅದ. ಇದು ಗಳಿಕೆ ಮಾಡಬೇಕತ್ತೀರ ಇಲ್ಲ? ಜ್ಞಾನದ ಗಳಿಕೆ ಗಳಿಸ್ಲಕತ್ತೀರಿಲ್ರಿ? ಸಂಪಾದನೆ ಮಾಡ್ಲಕತ್ತೀರಿಲ್ಲ? ಹಾಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೆ ಆಗುತ್ತದೆಯೋ ಚಿದಾಭಾಸನೆಗೆ ಆಗುತ್ತದೆಯೋ? ಚಿದಾಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗುತ್ತದೆ ಅಂದರೆ ಅಸಂಭವ. ಯಾಕಂತಂದ್ರೆ ಅವ ಬ್ರಹ್ಮನೇ ಅಲ್ಲ, ಬ್ರಹ್ಮನಿಂದ ಭಿನ್ನದನು. ಬ್ರಹ್ಮ ಹುಟ್ಟಲ್ಲ, ಸಾಯಲ್ಲ. ಇವ ಹುಟ್ಟತಾನ, ಸಾಯ್ತಾನ. ಪಾಪ ಪುಣ್ಯ ಮಾಡಲ್ಲ ಬ್ರಹ್ಮ, ಇವ ಪಾಪ ಪುಣ್ಯ ಮಾಡ್ತಾನ, ಸುಖ ದುಃಖ ಅನುಭವಿಸ್ತಾನ. ಬ್ರಹ್ಮನಿಗೆ ಇವನಿಗೆ ಬಹಳ ವ್ಯತ್ಯಾಸ. ಬ್ರಹ್ಮನಲ್ಲಿ ನಾನು ನನ್ನದು ಎಂಬ ಸಂಸಾರಿಕ ಬುದ್ಧಿ ಇಲ್ಲ, ಇವನಲ್ಲಿ ಅಂಥದ್ದು ಬುದ್ಧಿ ಆದ. ಹಿಂಗಾಗಿ ಇವನಿಗೆ ಆಭಾಸನಿಗೆ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದ ಅಂತಂದ್ರೆ ಎಂದೂ ಆಗಲ್ಲ. ಹಿಂಗಾಗಿ ಅದು ಅಸಂಭವ. ಬ್ರಹ್ಮ ಎಂದೂ ಆಗಲ್ಲ ಅಂತ ಒಂದು. ಆಭಾಸನು ಬ್ರಹ್ಮಗಿಂತ ಭಿನ್ನವಾಗಿದ್ದಾನೆ. ಬ್ರಹ್ಮ ಸತ್ಯ, ಆಭಾಸ ಮಿಥ್ಯ. ಬ್ರಹ್ಮ ಬಿಂಬ, ಆಭಾಸ ಪ್ರತಿಬಿಂಬ. ನಾವು ಪ್ರತಿಬಿಂಬಕ್ಕೆ ಬಿಂಬ ಅಂತೀವಿ ಅಂದಂಗ ಆಗ್ತದ, ಮಿಥ್ಯಕ್ಕೆ ಸತ್ಯ ಅಂದಂಗ ಆಗ್ತದ ಅಂತ ಹೇಳಿದಾಗ, ಬ್ರಹ್ಮಕ್ಕಿಂತಲೂ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ಜ್ಞಾನವಾದರೆ ಅದು ಆಭಾಸನಿಗೆ ಏನಾಗ್ತದೆ ಅಂದ್ರೆ ಭ್ರಾಂತಿ ಆಗ್ತದೆ. ಅದು ಖರೆ ಅಲ್ಲದು, ಭ್ರಮೆ. ಅವನು ಭ್ರಮೆ. ಅದು ಮತ್ತ ಹಾವಲ್ಲದ ಹಗ್ಗವನ್ನು ಹಾವು ಅಂತ ತಿಳಿದ ಹಾಗೆ ಆಗುತ್ತದೆ. ಬ್ರಹ್ಮವಲ್ಲದ ಆಭಾಸನು ನಾನು ಬ್ರಹ್ಮನಾಗಿದ್ದೇನೆ ಎಂದು ಜ್ಞಾನವಾದರೆ ಅದು ಯಥಾರ್ಥ ಜ್ಞಾನವಲ್ಲ. ಅಂತ ಜ್ಞಾನದಿಂದ ಮೋಕ್ಷ ಎಂದಾಗಬೇಕು, ಮೋಕ್ಷ ಆಗಂಗಿಲ್ಲ. 185 ಅಂಕದಲ್ಲಿ ಉತ್ತರ ಏನದ? ಅಹಂ ಶಬ್ದಕ್ಕೆ 2 ಅರ್ಥಗಳಿವೆ. ಒಂದು ಕೂಟಸ್ಥ ಮತ್ತು ಇನ್ನೊಂದು ಆಭಾಸ. ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಆಭಾಸನಿಗೆ ಆಗುತ್ತದೆ. ವೃತ್ತಿ ಸಹಿತವಾದ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಆಗುವುದಿಲ್ಲ. ಯಾವ ವೃತ್ತಿ? ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಮತ್ತೆ ಕೂಟಸ್ಥನಿಗೆ ಆಗುವುದಿಲ್ಲ. ಆಯ್ತು ಬಿಡ್ರಿ, ಅಹಂ ಬ್ರಹ್ಮಾಸ್ಮಿ ಆಗ ಕೂಟಸ್ಥನಿಗೆ ಆಗಲ್ಲ, ಆಭಾಸನಿಗೆ ಆಗ್ತದ. ಆಭಾಸನಲ್ಲಿ ವೃತ್ತಿ ಅದ. ಆ ವೃತ್ತಿ ಸಹಿತವಾಗಿ ಅವನು ಸಾಧನ ಮಾಡಬೇಕಾಗ್ತದೆ. ಸಾಧನೆ ಮಾಡಿ ಬ್ರಹ್ಮಜ್ಞಾನಿ ಆಗ್ತಾನ, ಬ್ರಹ್ಮಜ್ಞಾನಿ ಕೇಳ್ತಾನ. ಓಕೆ, ಈಗ ನಮ್ಗೇನಾಗಬೇಕಾಗ್ಯದ? ಅಹಂ ಅಂದ್ರೆ ಏನು ಅದು ತಿಳಿಸ್ರಿ, ಸ್ವಲ್ಪ ಸ್ವಚ್ಛವಾಗಿ ತಿಳಿಸ್ರಿ. ಅಹಂ ಎಂದರೇನು ಅಂತಂದ್ರೆ ಇಲ್ಲಿ ಕೂಟಸ್ಥನಿಗೆ ಆಗುವುದಿಲ್ಲ. ಆದರೂ ಕೂಡ ಆಭಾಸನು ಯಾವ ಕೂಟಸ್ಥ ಮತ್ತು ತನ್ನ ಸ್ವರೂಪಗಳೆರಡಕ್ಕೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿರುತ್ತಾನೆ. ಕೂಟಸ್ಥ ಮತ್ತು ತನ್ನ ಅಜ್ಞಾನ ಸ್ವರೂಪ ಏನದಲ್ಲ ಆಭಾಸ, ಇವೆರಡನ್ನೂ ಸೇರಿ ಅವ ಆತ್ಮ ಅಂತ ತಿಳ್ಕೊಂಡಿರ್ತಾನ. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತದೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಅಹಂ ಶಬ್ದ, ನಾನು ಅನ್ನೋದು ಒಂದೇ ಶಬ್ದ ಅದ. ನಾನು ಅನ್ನೋದು ಒಂದೇ ಶಬ್ದ ಅದ. ಕೂಟಸ್ಥ ನಾನು ಅನ್ನಲ್ಲ, ನನ್ನೋದು ಅನ್ನಲ್ಲ. ಅವ ಇರ್ತಾನ, ಬರೀ ಇರೋದಾಟೆ ಕೆಲಸ. ಅವ ಏನೇನು ಅನ್ನಲ್ಲ, ಸುಮ್ಮಿರ್ತಾನ. ಇವ ನಾನು ಅನ್ನವ ಯಾರು? ಆಭಾಸ. ಆಭಾಸ ನಾನು ಅಂತಾನ. ಆ ನಾನು ಅನ್ನೋದ್ರಾಗ 2 ಅದಾವ. ಒಂದು ನಾನು ಅನ್ನೋದ್ರಾಗ ಕೂಟಸ್ಥದನ ಇಲ್ಲ ಅವಂದ್ರಾಗ, ಮತ್ತು ಅಜ್ಞಾನನೂ ಅದ. ಅಜ್ಞಾನ ಸಮೇತವಾಗಿ ಕೂಟಸ್ಥ ಏನಾದಲ್ಲ ಅದನ್ನು ನಾನು ಅಂತೇಳಿ ಆಭಾಸ ಅಂತಾನ. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗುತ್ತದೆ. ಅದೇ ಅಹಂ. 2 ಕಲಿಸಿ ಆಭಾಸನೇ ನಾನು ಅಂತಾನ. ಆ ನಾನು ಅನ್ನೋದೇನದ ಅನಾತ್ಮ ಸಮೇತವಾದ ಆತ್ಮನೇ ನಾನು ಅಂತನೋ. ನೆಕ್ಸ್ಟ್ ಅಹಂ ಆಯ್ತು.
ಅಹಂ ಅಂದ್ರೆ ನಾನು ನಾನು ಅಂತ ಏನಂತೀವಿ ಅದನ್ನ ಅಹಂ ಅನ್ನೋದು ಚಂದ ಏನ್ ಮಾಡಬೇಕು, ಆ ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪ ಯಾವುದು, ಅಜ್ಞಾನ ಸ್ವರೂಪ, ಆ ಎರಡಕ್ಕೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿರುತ್ತಾನೆ. ಅವನ ಸ್ವರೂಪ ಏನದ, ಆಭಾಸಂದು ಜೀವ ಸ್ವರೂಪ ಅದ, ಮತ್ತ ಕೂಟಸ್ಥಂದು ಆತ್ಮ ಸ್ವರೂಪ ಅದ. ಜೀವ ಪ್ಲಸ್ ಆತ್ಮ ಎರಡೂ ಕೂಡ ಆತ್ಮ ಅಂತ ತಿಳ್ಕೊಂಡಿರ್ತಾನ. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತದೆ. ಅದುವೇ ಅಹಂ. ಅವನು ನಾನು ಅನ್ನೋದ್ರ ಎರಡು ಅರ್ಥದವು. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತದೆ, ಅದೇ ಅಹಂ. ಮತ್ತಿದು ಅಹಂ ಇರ್ಬೇಕಾ ಬೇಡ? ಅಹಮನ ಅವನ ಅಹಮನ ಭಾವನೆಯನ್ನು ಹಿಡ್ಕೊಂಡೆ ನಾವೇನ್ ಮಾಡಿವಿ, ನಾನು ನಾನು ಅಂತಿದ್ದಲ್ಲಪ್ಪ, ನೀನು ಅನ್ನೋದ್ರಾಗ ಎರಡು ಭಾಗ ಮಾಡ್ಕೋ. ಒಂದು ಭಾಗ ನೀನೇನ್ ಮಾಡು, ಆಭಾಸನಾಗು, ಒಂದು ಭಾಗ ಕೂಟಸ್ಥನಾಗು. ಕೂಟಸ್ಥನ ಲಕ್ಷಣಗಳು ಹೆಂಗದವ, ಹುಟ್ಟು ಸಾವು ಇಲ್ಲದ್ದು. ನಾನು ಅಂತೇನಂತಲ್ಲ, ಅದು ಹುಟ್ಟದು ಸಾಯದು. ಹಿಂಗ್ ತಿಳ್ಕೊ, ಒಳಗೆಲ್ಲ ಮಿಕ್ಸ್ ಅದಾವ ಅಂತ ತಿಳ್ಕೊ ಇದಂತ ಹೇಳ್ತಾನ. ಅಹಂ ಅನ್ನೋದೇ ಇದ್ದಿದ್ದಿಲ್ಲ ಅಂತಂದ್ರೆ ಇವೆಲ್ಲ ಹೆಂಗ್ ಮಾಡ್ಲಕ್ಕ? ಅಹಂ ಇರ್ಲಿ ಅಂತಂದ್ರೆ ಬ್ರಹ್ಮಾಸ್ಮಿ ಹೆಂಗಾತನ? ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಾದ್ರೆ ಅಹಂಲಿಂತೆ ಬ್ರಹ್ಮಾಸ್ಮಿ ಆತನ, ಏನ್ ಅಹಂ ಬಿಟ್ಟು ಬ್ರಹ್ಮಾಸ್ಮಿ ಆತನ? ಅಹಂ ಹಿಡ್ಕೊಂಡೆ ಬ್ರಹ್ಮಾಸ್ಮಿ ಆತನ. ಅಹಂ ಅಂದ್ರೆ ಏನು ಅಂತೇಳಿ ಅಹಂಕಾರ ಹಿಡ್ಕೊಂಡೆ ಮುಂದೆ ಬ್ರಹ್ಮ ಆಗ್ತಾನವ. ಅಹಂಕಾರನೇ ಬಿಟ್ನಂತಂದ್ರೆ ಹೆಂಗ? ನಾನು ಅನ್ನೋದು ಬಿಟ್ನಂತಂದ್ರ ಬ್ರಹ್ಮನೇ ಆಗಂಗಿಲ್ಲ. ಅದಕ್ಕೆ ಬ್ರಹ್ಮ ಎಂದರೆ ಏನು? ಅಹಂ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನು ಬ್ರಹ್ಮದೊಡನೆ ಸದಾ ಅಭೇದವಾಗಿರುತ್ತಾನೆ. ಅದೇ ರೀತಿ ಆಭಾಸನು ಕೂಡ ಬ್ರಹ್ಮದೊಡನೆ ಅಭೇದವೇ ಇದ್ದಾನೆ. ಅದು ಹೇಗಿದ್ದಾನೆಂದರೆ ತನ್ನ ಸ್ವರೂಪವನ್ನ ಮಿಥ್ಯಾ ಅಂತ ತಿಳಿದುಕೊಂಡು ಕೂಟಸ್ಥನೇ ನಾನು ಅಂತ ತಿಳಿದುಕೊಂಡು ಬ್ರಹ್ಮದೊಡನೆ ಅಭೇದ ಆಗುತ್ತಾನೆ. ಇದನ್ನೇ ಆಭಾಸನು ಏನ್ ಮಾಡ್ತಾನ, ಆಭಾಸನದು ಬ್ರಹ್ಮದೊಡನೆ ಬಾಧ ಸಮಾನಾಧಿಕರಣ ಸಂಬಂಧ ಎಂದು ಹೇಳುತ್ತಾರೆ. ಹೆಂಗದು? ತನ್ನ ಸ್ವರೂಪವನ್ನ ಮಿಥ್ಯಾ ಅಂತ ತಿಳಿದುಕೊಂಡು ಕೂಟಸ್ಥನೇ ನಾನು ಅಂತ ತಿಳಿದುಕೊತಾನ. ಇದು ಬ್ರಹ್ಮದೊಡನೆ ಸಂಬಂಧ ಆಗ್ತದ. ಇದನ್ನೇ ಆಭಾಸ ಅನ್ನೋದು ಬ್ರಹ್ಮದೊಡನೆ ಬಾಧ ಸಮಾನಾಧಿಕರಣ ಸಂಬಂಧ ಎಂದು ಹೇಳಲಾಗುತ್ತದೆ. ಆಭಾಸ ಏನ್ ಮಾಡ್ತಾನಂತಂದ್ರ ತನ್ನ ಸ್ವರೂಪವನ್ನ ಮಿಥ್ಯಾ ಅಂತ ತಿಳ್ಕೊಂಡಾಗ ಅವಾಗ ಅವನೇನಂತಾನ, ಬಾಧ ಸಮಾನಾಧಿಕರಣ ಸಂಬಂಧ ಹೊಂದುತ್ತಾನ. ಯಾವ ರೀತಿ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದ ಮೇಲೆ ತನ್ನ ಪೂರ್ವದ ತಂದೆ ತಾಯಿ ಏನಾತರ ಮನೆತನ ಹೆಸರು ಎಲ್ಲ ತ್ಯಾಗ ಮಾಡುತ್ತಾಳೆ. ಅದು ತವ್ರ ಮನೆ ಏನದ ನಂದು ಸುಳ್ಳ, ಗಂಡನ ಮನೆಯೇ ಖರೆ ಅಂತೇಳಿ ಆಕೆ ಏನ್ ಮಾಡ್ತಾವ, ಗಂಡನ ಮನೆತನದ ಹೆಸರುಗಳನ್ನ ಗ್ರಹಣ ಮಾಡುತ್ತಾಳೆ. ಅದೇ ರೀತಿ ಈ ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನ ಬಾಧ ಮಾಡಿಕೊಂಡು ಸುಳ್ಳು ಅಂತ ತಿಳಿದುಕೊಂಡು ತಾನು ಬ್ರಹ್ಮದೊಡನೆ ಅಂದ್ರೆ ಕೂಟಸ್ಥನೊಡನೆ ಅಭೇದವನ್ನು ಹೊಂದುತ್ತಾನೆ. ಇದು ಕೂಟಸ್ಥನಿಗೂ ಆಭಾಸನಿಗೂ ಏನದಪ್ಪ ಅಂತಂದ್ರ ಎರಡು ವ್ಯತ್ಯಾಸ. ಒಂದು ಬಾಧ ಸಮಾನಾಧಿಕರಣ, ಒಂದು ಮುಖ್ಯ ಸಮಾನಾಧಿಕರಣ. ಬ್ರಹ್ಮ ಅಂದ್ರೆ ಕೂಟಸ್ಥ ಅಂದ್ರೆ ಬ್ರಹ್ಮ, ಮತ್ತಿನೇನಿಲ್ಲ. ಇವ ಆಭಾಸ ಹೋಗಿ ಕೂಟಸ್ಥ ಆಗ್ಬೇಕಾಗ್ಯದಷ್ಟೇ. ಆಭಾಸನೊಳಗೆ ಕೂಟಸ್ಥ ಅದನ, ಆದ್ರೆ ಏನಾಗ್ಯದ, ಆ ಆವರಣ ಇದ್ದಕ್ಕ ಆ ಕೂಟಸ್ಥನೇ ಆಭರಣ ಏನ್ ಕಾಣ್ಲಕತ್ತನ, ಆಭಾಸನ ಕಾಣ್ಲಕತ್ತನ. ಆಭಾಸ ತನ್ನ ಸ್ವರೂಪವನ್ನ ಮಿಥ್ಯಾ ಅಂತ ತಿಳ್ಕೊಂಡು, ಆಭಾಸನ ಸ್ವರೂಪ ಅಂತಂದ್ರೆ ಅಜ್ಞಾನ, ಆವರಣ ಮತ್ತೆ ಭ್ರಾಂತಿ, ಹುಟ್ಟು ಸಾವು, ಜನ್ಮ ಪುನರ್ಜನ್ಮ. ಅದೇ ಹುಟ್ಟು ಸಾವು, ಪಾಪ ಪುಣ್ಯ, ಸುಖ ದುಃಖ, ಗಮನ, ಅಹಂಕಾರ ಮಮಕಾರ, ನಾನು ನನ್ನದು.
ಇವೆಲ್ಲ ಏನದವ, ಇವು ಆಭಾಸನ ಸ್ವರೂಪ. ಈ ಸ್ವರೂಪವನ್ನ ಏನ್ ಮಾಡ್ಬೇಕವ? ವ್ಯಾವಹಾರಿಕವಾಗಿ ಸತ್ಯ ಇರಬಹುದು, ವ್ಯಾವಹಾರಿಕವಾಗಿ ಇವು ಬೇಕು, ಆದ್ರೆ ಪಾರಮಾರ್ಥಿಕವಾಗಿ ಇವು ಮಿಥ್ಯಾ ಅಂತ ತಿಳ್ಕೋಬೇಕು. ಬ್ರಹ್ಮಜ್ಞಾನಿ ಲಕ್ಷಣ ಇದು. ವ್ಯಾವಹಾರಿಕವಾಗಿ ಬಿಡಂಗಿಲ್ಲ, ಇದು ಗಟ್ಟಿಯಾಗಿ ತಿಳ್ಕೊಡ್ರಿ. ವ್ಯಾವಹಾರಿಕವಾಗಿ ಇವುಗಳನ್ನ ಬಿಡಂಗಿಲ್ಲ, ವ್ಯಾವಹಾರಿಕವಾಗಿ ಇವನ್ನೆಲ್ಲ ನಾವು ಪಾಲಿಸ್ತಿರ್ಬೇಕು. ಆದರೆ ಏನಂತ ತಿಳ್ಕೊಂಡು ಮಾಡ್ತಿರ್ಬೇಕು? ಮಿಥ್ಯಾ ಅಂತ ತಿಳ್ಕೊಂಡು ಮಾಡ್ತಿರ್ಬೇಕು. ಅದು ಹ್ಯಾಂಗ್ ಮಾಡ್ಲಕ್ ಬರ್ತದ್ರಿ ಮಿಥ್ಯಾ ಅಂತ ನಿಮಗೆ ಸಮಸ್ಯೆ ಇರ್ಬೋದು. ಅದ್ ಹ್ಯಾಂಗ್ ಮಾಡಕ್ ಬರ್ತದ್ರಿ ಅಂತಂದ್ರ, ನಿಮ್ಮ ಮನೆಗೆ ಒಬ್ಬಕ್ಕೆ ಮುಸ್ರಿ ಚಿಕ್ಕ ಹೆಣ್ಮಗಳು ಬರ್ತಾಳ, ನಿಮ್ಮ ಮನೆಯಾಗಿನ ಭಾಂಡೆಗಳು ತಿಕ್ತಾಳ. ಆಕಿ ನನ್ನ ಮನೆ ಭಾಂಡೆ ಅಂತ ತಿಕ್ತಾಳ, ಮಂದಿ ಮನೆ ಭಾಂಡೆ ಅಂತ ತಿಕ್ತಾಳ್ರಿ? ಆಕಿ ಮಾಡೋ ಕೆಲಸದಾಗ ಏನಾರ ನಂದಂತಿರ್ತದೇನು? ಮಣಗಟ್ಲೆ ಬಟ್ಟಿಗಳು ಒಗಿತಾಳ, ಅದ್ರಾಗ ಒಂದ್ ಚಡ್ಡಿನೂ ಆಕಿಗೆ ಸಂಬಂಧ ಇರಲ್ಲ. ಮಣಗಟ್ಲೆ ಭಾಂಡೆ ತಿಕ್ತಾಳ, ಅದ್ರಾಗಿಂದ ಒಂದ್ ಚಮಚನೂ ಆಕಿಗೆ ಸಂಬಂಧ ಇರಲ್ಲ. ಆದ್ರೂ ಚಂದ ತಿಕ್ತಾಳ ಇಲ್ಲ? ಸ್ವಚ್ಛ ಒಗಿತಾಳ ಇಲ್ಲ? ಕೆಲಸ ಮಾಡ್ತಾಳ ಇಲ್ಲ? ಹೋಗ್ಲಿ ಬಿಡ್ರಿ. ಈಗ ಬ್ಯಾಂಕಿನಾಗ ಕ್ಯಾಶಿಯರ್ ಅದಾನ, ಆಕಿ ಹೆಂಗ್ಯಾಕ್ ಮಾಡಲಕ್ಕ? ಬ್ಯಾಂಕಿನಾಗ ರೊಕ್ಕ ಎಣಸ್ಲಕತ್ತಾನ. ಅವ ರೊಕ್ಕ ಎಣಸಾವ ಹೆಂಗ್ ಎಣಸ್ಲಕತ್ತಾನ? ತಂದೆ ರೊಕ್ಕ ನಂಗೆ ಅಗದಿ ಕರೆಕ್ಟ್ ಎಣಸ್ಲಕತ್ತಾನ ಏನು? ಏನಾರ ಯಾರ್ದ ರೊಕ್ಕ ಅದ ಹೆಂಗಾರ ಎಣಸಂಬಿಡು ಅಂತೇಳಿ ಎರ್ರಬಿರ್ರಿ ಎಣಸ್ಲಕತ್ತಾನ ಅವನು? ಅವ ಹೆಂಗ್ ಕರ್ತವ್ಯ ಅಂತ ಮಾಡ್ಲಕತ್ತಾನ? ವ್ಯಾವಹಾರಿಕ ಜಗತ್ತಿನ ಕರ್ತವ್ಯಗಳು ಯಾವ ಬಿಡಂಗಿಲ್ಲ, ಅವೆಲ್ಲನೂ ಪರ್ಫೆಕ್ಟ್ ಆಗಿ ಮಾಡೇಬೇಕು. ಅದು ನಮ್ಮ ಭೋಗಕ್ಕಾಗಿ ಬಂದಂತ ಕರ್ತವ್ಯಗಳು, ಅವು ಮಾಡ್ಕೋತಿರ್ಬೇಕು. ಆದ್ರ ಅವ ಇದು ನನ್ನ ರೊಕ್ಕ ಅಂತಾನೋ ಏನ್ ಮಂದಿ ರೊಕ್ಕ ಅಂತಾನೋ, ಮಿಥ್ಯೆ ಅಂತ ಮಾಡ್ತಾನೋ ಸತ್ಯ ಅಂತ ಮಾಡ್ತಾನ್ರಿ ಬ್ಯಾಂಕಿನ ಕ್ಯಾಶಿಯರು. ಇದೆಲ್ಲ ಎಣಿಸಿದ್ರೆ ಏನ್ ಸಿಗ್ತದ ನನಗಂತೇಳಿ ಏನಾರ ಅಂತಾನೇನು? ಇದೆಲ್ಲ ಎಣಿಸೋದು ಅವನ ಕರ್ತವ್ಯದ ಎಣಿಸ್ಬೇಕಷ್ಟೇ. ವ್ಯಾವಹಾರಿಕ ಜಗತ್ತಿನ ಬದುಕು ಮಾಡಬೇಕಷ್ಟೇ. ಆದ್ರೆ ಅದು ನಂದಂತ ಏನಾರ ಮಾಡ್ತಾನೇನು ಅವನು? ಅದ್ರೊಳಗೆ ಏನಾರ ಅವನಿಗೆ ಸಂಬಂಧಪಟ್ಟದ್ದು ಏನಾರ ಒಂದು ದುಡ್ಡರೆ ಅದ ಏನದ್ರಾಗ? ನಿತ್ಯ ಹೌದಿಲ್ಲ ಅವ ಎಣಿಸಿದ್ದು. ಮುಸ್ರಿ ತಿಕ್ಕಾಕಿ ನನ್ನು ಅಂತ ಏನ್ರ ಮಾಡ್ತಾಳೆ? ಏನು ಇಲ್ಲ. ಕಂಡಕ್ಟರ್ ಡ್ರೈವರು ನನ್ನ ಪ್ಯಾಸೆಂಜರ್ ಅಂತಿರ್ತಾನ. ನನ್ನ ಬಸ್ಸಿನ ಪ್ಯಾಸೆಂಜರು, ಆ ಬಸ್ನಾಗ ಕೂತವ್ರು ನಿನ್ ಬಸ್ಸಿನ ಪ್ಯಾಸೆಂಜರ್. ಬಸ್ಸಿನಾಗ ಹೇಳ್ತಿರ್ತಾರಲ್ಲ, ಇದು ನಮ್ ಬಸ್ ಅಪ್ಪ, ನಮ್ ಟಿಕೆಟು, ನಮ್ ಪ್ಯಾಸೆಂಜರು. ಬಸ್ ಏನಾರ ಕೆಟ್ಟಂತಂದ್ರ ಈ ಬಸ್ಸಿನವ್ರು ಆ ಬಸ್ನಾಗ ಹೋಗ್ರಿ, ಇವ್ರಿಗೆಲ್ಲ ನಮ್ ಪ್ಯಾಸೆಂಜರ್ ಅಂತ ಚೀಟಿ ಬರೆದು ಕೊಡ್ತೀನಿ, ಹೋರಿ ಅಂತಾನ. ನಿತ್ಯಾಭಿಮಾನ. ಹಿಂಗ್ ನಾವು ಮಾಡ್ಬೇಕು. ಒಂದಕ್ಕೊಂದು ಅಟ್ಯಾಚ್ಮೆಂಟ್ಸ್ ಅತಿ ಇರ್ಲಾರ್ದಂಗ ಕರ್ತವ್ಯ ಅಂತೇಳಿ ವ್ಯಾವಹಾರಿಕ ಜಗತ್ತಿನ ಕೆಲಸಗಳು ಮಾಡಬೇಕು. ಬ್ರಹ್ಮಜ್ಞಾನಿಗಳಾದವರು ಈ ವ್ಯಾವಹಾರಿಕ ಜಗತ್ತು ಮಿಥ್ಯ, ವ್ಯಾವಹಾರಿಕ ಜಗತ್ತಿನಲ್ಲಿ ಮಾಡ್ತಾ ಇರೋ ವ್ಯವಹಾರಗಳು ಮಿಥ್ಯ. ಮಿಥ್ಯ ಇದ್ರೂ ಮಾಡಬೇಕು. ನಾಟಕ ಮಿಥ್ಯ ಅಂತೇಳಿ ನಾಟಕ ಮಾಡಂಗಿಲ್ಲ ಅಂತಂದ್ರ ನಾಟಕ ಕಂಪನಿ ಮಾಲೀಕ ಊಟಕ್ಕೆ ಹಾಕಲ್ಲ. ನಾನು ಯಾಕೆ ಮಾಡ್ಬೇಕ್ರಿ? ಇದೆಲ್ಲ ಸುಳ್ಳದ. ಆಕಿನ ಸಂಗಟ 3 ತಾಸು ತಿರುಗಿ ಡ್ಯಾನ್ಸ್ ಮಾಡ್ತೀವಿ, ಆಕಿ ನಮ್ಮ ಸಂಗಟ ಬರ್ತಾಳ, ಅದು ಮಿಥ್ಯ. ಆಕಿನ ಸಂಗಟ ಸುಮ್ಮನೆ ಒಡ್ಡ ಡ್ಯಾನ್ಸ್ ಮಾಡ್ಬೇಕು ನಾವು? ಬಿಡು, ಮಾಡಬೇಡ ಬಿಡು, ಉಪವಾಸ ಬೀಳಂತಾನ. ಅದಕ್ಕೆ ವ್ಯಾವಹಾರಿಕ ಜಗತ್ತಿನ ಕೆಲಸಕ್ಕ, ವ್ಯಾವಹಾರಿಕ ಬದುಕಿಗಾಗಿ ವ್ಯಾವಹಾರಿಕ ಜಗತ್ತಿನ ಕೆಲಸ ಮಾಡ್ತಿರ್ಬೇಕು. ಆದ್ರೆ ಇದೆಲ್ಲ ಏನು ನನಗೆ ಸಂಬಂಧ ಇಲ್ಲ, ಇದೆಲ್ಲ ಮಿಥ್ಯ ಅಂತ ತಿಳ್ಕೊಂಡು ಮಾಡಬೇಕು. ತವರು ಮನೆಯ ಹೆಸರು, ತವರು ಮನೆಯ ಸಂಬಂಧಗಳು ಅವು ಏನೇನದವ ಅವೆಲ್ಲ ಮಿಥ್ಯ. ನಂದು ಗಂಡನ ಮನೆ ಹೆಸರು, ಗಂಡನ ಮನೆ ಸಂಬಂಧನೇ ನನಗೆ ಸತ್ಯ ಅಂತ ಹೆಂಗ ಗ್ರಹಣ ಮಾಡ್ತಾಳೋ ಅದೇ ರೀತಿ ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನ ಬಾಧ ಮಾಡಿಕೊಂಡು ಸುಳ್ಳು ಅಂತ ತಿಳಿದುಕೊಂಡು
ತಾನು ಬ್ರಹ್ಮದೊಡನೆ ಅಂದರೆ ಕೂಟಸ್ಥನೊಡನೆ ಅಭೇದವನ್ನು ಹೊಂದುತ್ತಾನೆ. ಇದು ಕೂಟಸ್ಥನಿಗೂ ಆಭಾಸನಿಗೂ ಇರುವ ಬಾಧ ಸಮಾನಾಧಿಕರಣ. ಆಭಾಸನೇ ಕೂಟಸ್ಥ ಆಗಬೇಕಾದ್ರೆ ತನ್ನ ಅಜ್ಞಾನವನ್ನ ಬಾಧ ಮಾಡಿಕೊಂಡಾಗ ಅವನೇ ಕೂಟಸ್ಥ ಆಗ್ತಾನ. ಮತ್ತು ಮುಖ್ಯ ಸಮಾನಾಧಿಕರಣ ಸಂಬಂಧ ಅಂದ್ರೆ ಏನು ಅಂತಂದ್ರೆ, ಇನ್ನು ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಸಂಬಂಧ ಅಂದ್ರೆ ಯಾವುದರೊಡನೆ ಸದಾ ಅಭೇದವಿರೋದೋ ಅದಕ್ಕೆ ಮುಖ್ಯ ಸಮಾನಾಧಿಕರಣ ಸಂಬಂಧ ಎನ್ನುತ್ತಾರೆ. ಘಟಾಕಾಶ ಮಹಾಕಾಶ ಎರಡು ಏನು ತುಕಡಿ ಆಗ್ಯಾವನ್ರಿ? ಎರಡು ಘಟಾಕಾಶ ಅಂತಂದ್ರೆ ಪೀಸ್ ಆಗ್ಯದೇನು? ಅದು ಮಹಾಕಾಶದ ಜೊತೆಗೆ ಕೂಡ್ಕೊಂಡೇ ಆದ ಇಲ್ಲ? ಅದೇನು ತುಂಡಾಗಿದೆ ಅನ್ನೋದು ಇಲ್ಲ, ಸದಾ ಅಭೇದವಾಗಿದೆ. ಅಜ್ಞಾನ ಕಾಲದಲ್ಲಿ ಕೂಟಸ್ಥನು ಬ್ರಹ್ಮದೊಡನೆ ಅಭಿನ್ನನೇ ಆಗಿದ್ದಾನೆ. ಜ್ಞಾನ ಕಾಲದಲ್ಲೂ ಅವನು ಬ್ರಹ್ಮದೊಡನೆ ಅಭೇದವೇ ಇದ್ದಾನೆ. ಆದ್ದರಿಂದ ಕೂಟಸ್ಥನದು ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಸಂಬಂಧ. ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನು ಬಾಧಪಡಿಸಿಕೊಂಡು ತನ್ನ ಸ್ವರೂಪವನ್ನು ಕೂಟಸ್ಥನೊಡನೆ ಅಭೇದ ಮಾಡುತ್ತಾನೆ. ಇದು ಬಾಧ ಸಮಾನಾಧಿಕರಣ. ನಾನು ಎಂಬ ಶಬ್ದದಲ್ಲಿ ಎರಡು ಸ್ವರೂಪಗಳು ಪ್ರಕಾಶವಾಗುತ್ತಿರುತ್ತವೆ. ಒಂದು ಕೂಟಸ್ಥ, ಇನ್ನೊಂದು ಆಭಾಸ. ಕೂಟಸ್ಥನಿಗೆ ಮಾತ್ರ ಬ್ರಹ್ಮದೊಡನೆ ಸದಾ ಅಭೇದವಿರುತ್ತದೆ. ಆಭಾಸನಿಗೆ ಬಾಧ ಹೊಂದುವುದರಿಂದ ಕೂಟಸ್ಥನೊಡನೆ ಅಭೇದವಿರುತ್ತದೆ. ಅವನು ಬಾಧ ಹೊಂದಿದಾಗ ಕೂಟಸ್ಥ ಆಗ್ತಾನೆ, ಕೂಟಸ್ಥ ಬ್ರಹ್ಮದೊಡನೆ ಅಭೇದ ಆಗ್ತಾನೆ. ಜೀವ ತನ್ನೊಳಗಿನ ಅಜ್ಞಾನವನ್ನು ಕಳ್ಕೊಂಡಾಗ ಕೂಟಸ್ಥ ಆಗ್ತಾನೆ, ಕೂಟಸ್ಥ ಅಂತೂ ಬ್ರಹ್ಮದೊಡನೆ ಸದಾಕಾಲ ಅಭೇದವೇ ಇರ್ತಾನೆ. ಇಲ್ಲಿ ಆಗಬೇಕಾದ ಸಮಸ್ಯೆ ಏನದ? ಅಜ್ಞಾನ ಆವರಣ ಭ್ರಾಂತಿಗಳನ್ನ ತೆಕ್ಕೊಂಡ್ಬಿಟ್ರೆ ಅಲ್ಲಿ ಆಭಾಸನೂ ಇಲ್ಲ, ಕೂಟಸ್ಥನೂ ಇಲ್ಲ, ಬ್ರಹ್ಮನೂ ಇಲ್ಲ, ಈ ಶಬ್ದಗಳೇ ಇಲ್ಲ. ಒಂದೇ ಒಂದು ಅಖಂಡ ತತ್ವ, ಅಖಂಡ ಚೇತನವಾಗಿ ಉಳಿತವು. ಬ್ರಹ್ಮದೊಡನೆ ಆಭಾಸನು ಅಭೇದವಿದೆ, ಮತ್ತೆ ಬ್ರಹ್ಮದೊಡನೆ ಕೂಟಸ್ಥನೂ ಅಭೇದವಿದೆ. ಕೂಟಸ್ಥನದು ಮುಖ್ಯ ಸಮಾನಾಧಿಕರಣ ಸಂಬಂಧವಿದೆ, ಆಭಾಸನದು ಬಾಧ ಸಮಾನಾಧಿಕರಣ ಮೂಲಕ ಬಾಧ ಸಮಾನಾಧಿಕರಣ ಸಂಬಂಧವಿದೆ. ಬಾಧ ಹೊಂದುವುದರ ಮೂಲಕ ಬಾಧ ಸಮಾನಾಧಿಕರಣ ಸಂಬಂಧವಿದೆ. ಈ ರೀತಿ ಏನಾಯ್ತು? ಗಟ್ಟಿ ಮಾಡಿಬಿಟ್ರಿ. ಈಗ ಬಾಧ ಹೊಂದುವ ಮೂಲಕ, ತನ್ನ ಸ್ವರೂಪವನ್ನ ಬಾಧ ಮಾಡಿಕೊಳ್ಳುವ ಮೂಲಕ. ಆಭಾಸನದು ಕೂಟಸ್ಥನೊಡನೆ ಅಂದ್ರು ಒಂದೇ, ಬ್ರಹ್ಮದೊಡನೆ ಅಂದ್ರು ಒಂದೇ. ಆಭಾಸನದು ಕೂಟಸ್ಥನೊಡನೆ ಎಂಥ ಸಂಬಂಧ ಅಂತಂದ್ರೆ ಬಾಧ ಸಮಾನಾಧಿಕರಣ ಸಂಬಂಧ. ಏನು ಬಾಧ ಅಂತಂದ್ರೆ ತನ್ನ ಸ್ವರೂಪ. ಏನ್ ಸ್ವರೂಪ? ಹುಟ್ಟವ ಸಾಯವ ನಾನು, ಬರವ ಹೋಗವ ನಾನು, ಪಾಪ ಪುಣ್ಯ ಮಾಡವ ನಾನು, ಸುಖ ದುಃಖ ಅನುಭವಿಸುವ ನಾನು, ಹಿಂಗೆಲ್ಲ ಅದವಲ್ಲ, ಇವು ಬಾಧ ಸಮಾನಾಧಿಕರಣ. ಅವುಗಳನ್ನು ಕಳ್ಕೊಂಡು ತಾನು ಕೂಟಸ್ಥ ಸ್ವರೂಪವನ್ನು ತಾಳೋದಕ್ಕೆ ಬಾಧ ಸಮಾನಾಧಿಕರಣ ಸಂಬಂಧ ಅಂತಾರ. ತನ್ನ ಸ್ವರೂಪ ಮಿಥ್ಯ ಅಂತ ಆಭಾಸನು ತಿಳಿದುಕೊಳ್ಳಬೇಕು. ಇವೆಲ್ಲ ಅಧಿಕರಣ ಸಂಬಂಧಗಳು ಶಾಸ್ತ್ರ. ಅವ ತಿಳ್ಕೋಬೇಕಾಗಿದ್ದ ಇಲ್ಲಿ ಮುಖ್ಯವಾಗಿ ಏನದಂದ್ರೆ ತನ್ನ ಸ್ವರೂಪ ಮಿಥ್ಯ. ಯಾವ ರೀತಿ ಸಮುದ್ರದ ದಂಡೆಯಲ್ಲಿ ಸಂಗ್ರಹ ಮಾಡಿದ ಕಪ್ಪೆ ಚಿಪ್ಪುಗಳು ಬೆಳ್ಳಿ ಅಂತ ಇಟ್ಕೊಂಡಿದ್ನಲ್ಲ, ಅವುಗಳನ್ನ ಬೆಳಗಾದ್ಮೇಲೆ ಇವು ಬೆಳ್ಳಿ ಅಲ್ಲ, ಇವು ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡಾಗ ಅವನಿಗೇನಾಯ್ತು? ಅವುಗಳ ಸ್ವರೂಪ ತಿಳಿತು. ನಿಜ ಸ್ವರೂಪ ತಿಳಿದ್ಮೇಲೆ ಅವ ಏನ್ ಮಾಡ್ದ? ಕಪ್ಪೆ ಚಿಪ್ಪುಗಳನ್ನ ಬೆಳ್ಳಿ ಬಗಲ ಒಯ್ದಿಡ್ತಾನೇನೋ, ತಿಪ್ಪೆಗೆಸಿದ. ತಿಪ್ಪೆಗೆಸಿದ್ರು. ಹಾಂಗ ಇವ ತನ್ನ ಸ್ವರೂಪವನ್ನ ಮಿಥ್ಯ ಮಾಡಿಕೊಂಡು ಮಿಥ್ಯ ಆದ ಕೂಡ್ಲೇನೆ ಅದನ್ನ ತಿಪ್ಪಿಗೆಸಿತಾನೆ. ಅಜ್ಞಾನವನ್ನ ತ್ಯಾಗ ಮಾಡ್ತಾನೆ. ಈಗ ಅಜ್ಞಾನ ನಾವು ತ್ಯಾಗ ಮಾಡಲ್ಲ ಅಂತಂದ್ರೆ
ಇನ್ನು ನಮಗ ಅಜ್ಞಾನದ ಮೇಲೆ ಮೋಹ ಆದ. ನಮ್ಮ ಅಜ್ಞಾನ ಹೋಗಿಲ್ಲ ಅಂತ ಲೆಕ್ಕ. ಅಜ್ಞಾನ ಕಳ್ಕೊಳ್ಳಂತ ಇಚ್ಛೆ ಇಲ್ಲ, ಅಥವಾ ಅಜ್ಞಾನ ಕಳ್ಕೊಳ್ಳಂತ ಇಚ್ಛೆ ಇದ್ರೂ ಸಹಿತ ಅಜ್ಞಾನ ಕಳ್ಕೊಳ್ಳಂತ ಸಾಮರ್ಥ್ಯ ಇಲ್ಲ. ಅದನ್ನು ಬಿಡುವುದಕ್ಕೂ ಶಕ್ತಿ ಬೇಕಾ ಬೇಡ? ಜ್ಞಾನ ಶಕ್ತಿ. ಅಜ್ಞಾನ ಎದರಿಂದ ಹೋಗ್ತದ? ಜ್ಞಾನದಿಂದ ಹೋಗ್ತದೆ. ಆ ಜ್ಞಾನದ ಶಕ್ತಿ ಇನ್ನೂ ಏನಾಗಿಲ್ಲ, ಬಲಿತಿಲ್ಲ. ಬಲಿಬೇಕು. ಜ್ಞಾನ ಶಕ್ತಿ ಬಲ್ತಾಗ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅದಕ್ಕೆ ಹಿಂದಿಂದ ಮುಗಿತಿಲ್ಲಿ, ಇಲ್ಲಿಗೊಂದು ಪೋರ್ಷನ್ ಮುಗಿತು. ಮುಂದೇನ್ ಹೇಳ್ತಾನ? ನಾಲ್ಕನೇ ತರಂಗ 186ನೇ ವಿಷಯಾಂಕ 114ನೇ ದೋಹ. ತತ್ವದೃಷ್ಟಿ ಶಂಕೆ ಮಾಡ್ಲಕತ್ತಾನ. ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸನ ಪ್ರಕಾಶವು ಕ್ರಮದಿಂದ ಆಗುವುದೋ ಅಥವಾ ಕ್ರಮವಿಲ್ಲದೆ ಆಗುವುದೋ? ತತ್ವದೃಷ್ಟಿರ್ವಾಚ ಅಹಂ ವೃತ್ತಿ ಮೇ ಭಾನವೈ ಸಾಚಿ ಅರು ಆಭಾಸ. ಸಾಚಿ ಅಂದ್ರೆ ಸಾಕ್ಷಿ, ಸಾಕ್ಷಿ ಅಂದ್ರೆ ಕೂಟಸ್ಥ. ಅರು ಆಭಾಸ ಸೋ ಕ್ರಮತೆ ವಾ ಕ್ರಮವಿನ ಯಾಕೋ ಕರವು ಪ್ರಕಾಶ. ಸಾಕ್ಷಿ ಅಂತ ಸಾಕ್ಷಿ ಅಂತ ತಿಳ್ಕೋಬೇಕು. ಅಹಂ ವೃತ್ತಿ ಮೇ ಭಾನವೈ ಅಂದ್ರೆ ಅಹಂ ವೃತ್ತಿಯಲ್ಲಿ ಭಾನವಾಗುವ. ಸಾಚಿ ಅರು ಆಭಾಸ. ಸಾಚಿ ಅರು, ಆರು ಅಲ್ಲ, ಅರು. ಅರು ಅಂದ್ರೆ ಮತ್ತು, ಸಾಕ್ಷಿ ಮತ್ತು ಆಭಾಸ ಇವೇನಾಗ್ತವ? ಅಹಂ ವೃತ್ತಿ ಒಳಗ ಪ್ರಕಾಶ ಆಗ್ತಾವಲ್ಲ. ಸೊ ಕ್ರಮತೆ ವಾ ಕ್ರಮವೇನ, ಅವು ಕ್ರಮದಿಂದ ಆಗ್ತಾವ, ಅಥವಾ ವಾ ಅಂತಂದ್ರೆ ಅಥವಾ ಕ್ರಮವೇನ ಯಾಕೋ ಕರವು ಪ್ರಕಾಶ. ಈ ವಿಷಯವನ್ನು ಕುರಿತು ನಮಗ ಪ್ರಕಾಶ ಮಾಡ್ರಿ, ಬೆಳಕು ಚೆಲ್ರಿ, ತಿಳಿಸ್ರಿ ಅಂತ. ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇದರಿಂದ ಇನ್ನೂ ನಮ್ಗೇನಾಗ್ತದ? ಈ ರೀತಿ ನಾನಾ ರೀತಿ ಶಂಕೆಗಳನ್ನ ಕುರಿತು ಪ್ರಶ್ನೆ ಮಾಡ್ತಾ ಹೋದಂಗೆ ಏನಾಗ್ತದ? ನಮ್ಮ ಜ್ಞಾನದ ಬಲ ಹೆಚ್ಚಾಗ್ತದ. ದುಃಖ ಏನ್ ಆದಲ್ಲ ಅದು ಮಿಥ್ಯಾ ಅಂತ ತಿಳ್ಕೊಳ್ಳಂತ ಸಾಮರ್ಥ್ಯ ಹೆಚ್ಚಾಗ್ತದ. ಅದರ ಬಗ್ಗೆ ನಾವು ತ್ಯಾಗ ಮಾಡುವಂತ ಬಲ ಹೆಚ್ಚಾಗ್ತದ. ಇವೆಲ್ಲ ಪ್ರಶ್ನೆಗಳು ಉತ್ತರಗಳು, ಅವನ ಪ್ರಶ್ನೆ ಉತ್ತರಗಳು ತಗೊಂಡು ನಮಗೇನು ಉಪಯೋಗ ಆಗ್ತದ್ರಿ ಅಂದ್ರೆ ನಮ್ಮ ಜ್ಞಾನದ ಬಲ ಹೆಚ್ಚಾಗ್ತದ. ಅದು ಸುಳ್ಳು ಅಂತ ತಿಳ್ಕೊಳ್ಳಂತ ತಿಳುವಳಿಕೆ ಮಟ್ಟ ಹೆಚ್ಚಾಗ್ತದ. ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಬಿಡಿಸಿ ತಿಳ್ಕೊಳ್ಳಂತ ವಿವೇಕ ಹೆಚ್ಚಾಗ್ತದ. ಮಿಥ್ಯವಾದದ್ದನ್ನ ತ್ಯಾಗ ಮಾಡುವುದಕ್ಕ ಶಕ್ತಿ ಬರ್ತದ. ಸತ್ಯವಾದದ್ದನ್ನ ಗ್ರಹಣ ಮಾಡುವುದಕ್ಕ ಶಕ್ತಿ ಬರ್ತದ. ಅದಕ್ಕಿಂತ ಶಂಕೆಗಳು ಉಂಟಾಗ್ತಾವ. ಅದಕ್ಕೆ ಬಾಧ ಸಮಾನಾಧಿಕರಣ, ಮುಖ್ಯ ಸಮಾನಾಧಿಕರಣ ಹೇಳಿದ್ಮೇಲೆ ಮುಂದ ಈ ಸಾಕ್ಷಿ ಅಂದ್ರೆ ಕೂಟಸ್ಥ ಮತ್ತು ಆಭಾಸ ಇವಕ್ಕೇನಾರ ಕ್ರಮ ಅದೋ ಏನ್ ಹಂಗೆ ಒಂದೇ ಸಲ ಆಗ್ತಾವ ಅಂತ ಕೇಳಿದಾಗ ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಅಹಂ ವೃತ್ತಿಯಲ್ಲಿ ಯಾವ ಸಾಕ್ಷಿ ಮತ್ತು ಆಭಾಸ ಇದ್ದಾವಲ್ಲ ಅವು ಕ್ರಮವಾಗಿ ಒಂದರ ನಂತರ ಇನ್ನೊಂದು ಬೇರೆ ಬೇರೆ ಸಮಯದಲ್ಲಿ ಪ್ರತೀತಿ ಆಗುವವೋ ಅಥವಾ ಕ್ರಮವಿನ ಅಂದ್ರೆ ಅಕ್ರಮವಾಗಿ ಏಕಕಾಲದಲ್ಲಿ ಪ್ರತೀತಿ ಆಗುತ್ತದೋ ಎಂಬುದನ್ನ ಪ್ರಕಾಶ ಮಾಡ್ರಿ, ತಿಳಿಸಿ ಹೇಳ್ರಿ ಅಂತ ಕೇಳಕತ್ತಾರ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ನಾಳೆ. ಸಾಕಲ್ರಿ ಇವತ್ತ? ಇಲ್ಲಿ
ತನಕ ಹೇಳಿದ್ರ ಬಗ್ಗೆ ಏನಾರ ಸಂಶಯ ಇತ್ತು ಅಂದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಮಂಗಳಾರತಿ ಮಾಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಏನಾರ ಮಾತಾಡ್ತಿದ್ರೆ ಮಾತಾಡ್ರಿ. ಟೈಮ್ ಅದ ಇವತ್ತು, ಈಗ 8 ಆಗ್ಯದ. ನಾ 8:30 ಮೇಲೆ ಎದ್ದೋಗೋ ಟೈಮ್ನೊಳಗೆ ನಿನ್ನಿದ ರೆಕಾರ್ಡಿಂಗ್ ಬಂದಿಲ್ರಿ. ಅದು ಹಿಂದಿನ ದಿನ 4 ಗಂಟೆಗೆ ಗೊತ್ತಾಗ್ಯದ. ನಿಮಗೆ ಗೊತ್ತಾದ್ಮೇಲೆ ಒಂದು ಫೋನ್ ಮಾಡಿ ಮಾತಾಡೋದು ಬಿಟ್ಟು ಗಂಗಾಧರ್ ಅವರು ಗೌರಮ್ಮ ಕೇಳ್ತಾರತ್ತ, ಗೌರಮ್ಮ ಅವ್ರು ನಾಗಮ್ಮ ಕೇಳ್ತಾರತ್ತ, ನಾಗಮ್ಮ ಅವ್ರು ನಮಗ್ ಕೇಳ್ತಾರ. ಒಬ್ರಿಗೊಬ್ರು ಯಾಕೆ ಮಾತಾಡ್ಕೋತೀರಿ? ನಿಮ್ಮದ್ ನೀವು ಡೈರೆಕ್ಟ್ ನಮ್ಮ ಸಂಗತಿ ಕೇಳಕ್ಕೆ ಮಾತು ಬಿಟ್ಟಿವೆ ನಾವು. ಇದು ಬಂದಿಲ್ರಿ ಅಂತ ಹೇಳಿದ್ರೆ ಆಯ್ತು. ಅದೇನಾಗ್ಯದೇನು, ಅದು ಕಟ್ ಆಗಿತ್ತು, ಬಂದಾಗ್ಬಿಟ್ಟಿತ್ತು. ಮತ್ತೊಂದ್ ಸಾರಿ ಚಾಲು ಮಾಡಿದೆವು. ಇನ್ನೂ ಒಂದು ಪೀಸ್ ಆಗ್ಯದದು, ಇನ್ನೂ 2 ಪೀಸ್ ಆಗಿದೆ. ರೆಕಾರ್ಡಿಂಗ್ ನೋಡೇ ಇಲ್ಲ ನಾನು, ಒಂದೇ ಪೀಸ್ ಮಾಡೀನಿ. ಇನ್ನೊಂದು ಪೀಸ್ ನೀನ್ ಹಾಕಿನಿ ನೋಡ್ರಿ, ಕಳ್ಸೀನಿ. ಅಂಬಿಗರ ಚೌಡಯ್ಯನ ಫೋಟೋ ಹಾಕಿ ಬಂತ ಇಲ್ಲ, ನೋಡಿರ ಇಲ್ಲ? ಹಾ ರೈಟ್. ಮತ್ ಮರುದಿನ ಇವ್ರು ಯಾಕೆ ಹೇಳಿದ್ರು, ಅವ್ರಿಗೆ ಯಾಕೆ ಹೇಳಿದ್ರಿ? ಬಿಟ್ಬಿಡು. ರಾತ್ರಿ ಪಾಠದಾಗ ಹೇಳ್ತೀನಿ, ಅದಕ್ಕೆ ಅವರು ಬೆಳಿಗ್ಗೆ ಜಿಗಟ್ ಆಸಾಮಿ ಅವ್ರೇನು ಬಿಡಂಗಿಲ್ಲ, ಒಂದು ಬಿಡ್ಲಾರ್ದಂಗೆ ಎಲ್ಲ ತಗೋತಾರ. ಅವ್ರು ಹೇಳಿದ್ದಕ್ಕೆ ಉಪಯೋಗ ಆಯ್ತು. ನಿಮ್ಮಟ್ಟಕ್ಕೆ ನೀವೇ ಏನೋ ತಿಳ್ಕೊಂಡಕ್ಕೆ ನೀವೇ ಏನು ಮಾಡಕ್ ಬರಂಗಿಲ್ಲ ಅಂತ ಏನ್ ಬಂತಲ್ಲ, ಈಗ ಮಾಡ್ಲಕ್ ಬಂದದ್ದು ನೀವು ತಿಳ್ಕೊಂಡದ್ದು ಸರಿನಾ ತಪ್ಪ? ನಿಮ್ ಕಡೆಗೆ ನೀವೇನಾದ್ರು ತಿಳ್ಕೊಳ್ಳೋದು, ನಾ ಹಿಂಗ ಅನ್ಕೊಂಡಿದ್ದೇನ್ರಿ, ನಾವ್ ಹಂಗ ಅನ್ಕೊಂಡಿದ್ದೇವ್, ನೀವ್ ಹೆಂಗಾರ ಅನ್ಕೊಂಡ್ರೆ ನಾವೇನ್ ಮಾಡ್ಬೇಕು? ನೀವು 100 ಅನ್ಕೋತೀರಿ, ಅವು ಕರೆ ಇರ್ತಾವೇನೋ? ಸಮಸ್ಯೆ ಹೇಳ್ಬೇಕು. ನಿಮ್ಮನ್ನ ನೀವೇ ಏನ್ ಅನ್ಕೊಳ್ಳೋದಿಲ್ಲ. ಏನ್ ಅನ್ಕೋತೀರಿ ಅದು ಹೇಳ್ಬೇಕು. ಹೇಳಿದ್ರಿ ಅಂದ್ರೆ ಅದಕ್ಕೆ ಪರಿಹಾರ ಸಿಕ್ಕರೆ ಸಿಗಬಹುದು. ನಿನ್ನೆ ಸಿಕ್ತಲ್ಲ, ಈಗೇನಾಯ್ತು, ಪರಿಹಾರ ಸಿಕ್ಕ ಮೇಲೆ ನೀವು ಅನ್ಕೊಂಡದ್ದು ಸರಿ ಆಯ್ತು ತಪ್ಪಾಯ್ತು. ಈಗ ಏನು ಮಾಡಕ್ ಬರಂಗಿಲ್ಲ ಅಂತ ಅನ್ಕೊಂಡಿರಿಲ್ಲ, ಹಿಂಗೆ ಇರ್ತವ. ಒಟ್ಟ ನಮ್ದು ಏನಂತಂದ್ರ ಶಾರ್ಪ್ ಆಗಿ ಅದಕ್ಕೆ ಪರಿಹಾರ ಪಡ್ಕೋಬೇಕು ಅನ್ನೋಂಥದ್ದು ಶಾರ್ಪ್ನೆಸ್ ನಮ್ಮೊಳಗ ಸ್ವಲ್ಪ ಅದು ಮಂಡಾಗ್ಬಿಟ್ಟಿರುತ್ತೆ. ಹೋಲ್ ಬಿಡು ಆ ಕಡೆ, ಏನಾಗಲ್ಲ, ಆಗಿಲ್ಲ ಹೋಲ್ ಬಿಡು, ಆಗಿಲ್ಲ. ಎದ್ರಾಗರೆ ಹೋಲ್ ಬಿಡು ಅನ್ರಿ, ಇದ್ರಾಗ ಹೋಲ್ ಬಿಡು ಅನ್ಬೇಡ್ರಿ. ಇದ್ರಾಗ ಜಿದ್ದಿಗೆ ಬಿದ್ದು ಪಡ್ಕೊಳ್ರಿ. ಯಾಕಂದ್ರೆ ಪ್ರತಿಯೊಂದು ಸಂಪಾದನೆನೇ ಅದ, ಇದು ಬಹಳ ಇಂಪಾರ್ಟೆಂಟ್ ಅದ. ಇದ್ರ ಕತೆ ನಾಳೆ ಮಾಡೋಣ ಮುಂದಿಂದು. ಇಲ್ಲಿ ತನಕ ಮಾತಾಡಿದ್ರ ಬಗ್ಗೆ ಏನಾರ ಮಾತಾಡ್ತಿದ್ರಿ, ಚರ್ಚೆ ಮಾಡ್ತಿದ್ರೆ ಮಾಡ್ರಿ. ಮತ್ತೆ ಯಾರ ಮೇಲಕ್ಕೂ ಅವು ಏನ್ ಮಾಡ್ತೀರಿ ಮಾಡ್ರಿ, ನಾ ಟೈಮ್ ಅದು ಸಾಕು ಅಂತಂದ್ರೆ 5 ಗಂಟೆ ಕಟ್ಕೊಂಡು ನಾಡ್ರಿ ಹೋಗೋಣ. ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅಜ್ಞಾನ ಸಮೇತನ ಹೇಳಿದಂಗ ಆಕೈತಪ್ಪ. ಅಹಂ ಬ್ರಹ್ಮಾಸ್ಮಿ ಕೂಟಸ್ಥ ಹೆಂಗ ನಾನು ಅಹಂ ಬ್ರಹ್ಮಾಸ್ಮಿನ ಅದನ್ನಂತಂದ್ರ ಅದನ್ನ ಹೇಳುದು ಅವಶ್ಯಕತೆ. ಅಜ್ಞಾನ ಸಮೇತನ ಹೇಳಿದಂಗ ಆಕೈತೆ. ಅಹಂ ಅನ್ನೋದು ಮೊದಲ ನಾನು ಅನ್ನೋದ್ರಾಗ 2 ಅದಾವ. ಹಾಲು ಅನ್ನೋದ್ರಾಗ ಹಾಲ್ನು ಅದ, ನೀರ್ನು ಅದ. ಬರೇ ಪ್ಯೂರ್ ಹಾಲು ಇತ್ತಂತಂದ್ರೆ ಕೂಟಸ್ಥ ಇದ್ದಂಗ. ಮತ್ತ ನೀರು ಸಮೇತ ಹಾಲಿಗೆ ಹಾಲು ಅಂತೀರ ಇಲ್ಲ? ಅದಕ್ಕೆ ಅದು ಬಾಧ ಮಾಡ್ಕೋಬೇಕಂತ ಹೇಳಕತ್ತಾರಲ್ಲ. ಅಜ್ಞಾನ ಇಟ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ಅವನು ಬಾಧ ಸಮಾನ ಅಧಿಕರಣ, ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇದ್ದಂಗ. ಇನ್ನ ಪ್ರಮೋಷನ್ ಆಗಿಲ್ಲ, ಆದ್ರೂ ಪ್ರಿನ್ಸಿಪಾಲ್ರ ಕೆಲಸ ಮಾಡ್ಲಕತ್ತ ನಾವು. ಇನ್ಚಾರ್ಜ್ ಅದನ ಪ್ರಭಾರಿ.
ಪ್ರಿನ್ಸಿಪಾಲ್ ಕೆಲಸ ಮಾಡ್ಲಕತ್ತಾನ, ಪ್ರಮೋಷನ್ ಆಗಿಲ್ಲ. ಪ್ರಿನ್ಸಿಪಾಲ್ ಅಂತ ಹೇಳಕ್ ಬರಂಗಿಲ್ಲ. ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇವತ್ತು ಯಾರು, ಇವತ್ತು ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇಲ್ಲ ಅಂದ್ರೆ ಇವತ್ತು ಇನ್ಚಾರ್ಜ್ ಯಾರು ಅಂತ ಹುಡ್ಕೊಂಡು ಹೋಗ್ತೀವಿ ನಾವು. ಅವ್ರ ಹತ್ರ ಹೋಗಿ ಇವತ್ತು ನೀವು ಪ್ರಿನ್ಸಿಪಾಲ್ ಅದಿರಂತಲ್ರಿ ಅಂದಾಗ, ನಾವ್ ಹೆಂಗ್ ಪ್ರಿನ್ಸಿಪಾಲ್ ರೀ, ನಾವು ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅದೀವಿ ಅಂತಾರ ಅವ್ರು. ಮತ್ತ ನಿಮಗೆ ನಾವು ರಿಪೋರ್ಟ್ ಮಾಡ್ಲಕತ್ತೀವಿ, ಇದು ರಿಪೋರ್ಟ್ ಡೈರೆಕ್ಟ್ ನೋಟ್ ಮಾಡ್ಕೊಳ್ರಿ, ನಾಳೆ ಪ್ರಿನ್ಸಿಪಾಲ್ ಬಂದ್ಮೇಲೆ ತಿಳಿಸ್ರಿ. ಏನ್ ಅರ್ಜೆಂಟ್ ಇದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾಳೆ ಬಂದ ಮೇಲೆ ನೀವು ತಿಳಿಸಿದ್ರೆ ನಡೀತಿತ್ತಂದ್ರೆ ನಾಳೆಗೆ ನೀವೇ ಹೇಳ್ರಿ ಅಂತಾರ. ನಮ್ದು ಅರ್ಜೆಂಟ್ ಅದರಿ ಅಂದೆ ಬಂದ್ರೆ ಅರ್ಜೆಂಟ್ ಇದ್ದದ್ ಬರ್ಕೋತಾರ. ಅರ್ಜೆಂಟ್ ಇದ್ದಿದ್ದಿಲ್ಲ ಮರುದಿನ ಹೇಳಮ್ಮ ಅಂತಂದ್ರ ಮರುದಿನ ನಮ್ಗ ತಲೆಯಾಗಿ ನೆನ್ಪಿದ್ರೆ ಹೇಳ್ತೀವಿ, ಇಲ್ಲ ಅಂತಂದ್ರೆ ಹೋಲ್ ಬಿಡ ಅಂತ ಹೋಗ್ಬಿಡ್ತೀವಿ. ಯಾಕಂದ್ರೆ ನಮ್ದಲ್ಲ ಅದು ಕಾಲೇಜಿಂದು. ನೆನ್ಪಿದ್ರು ಮಾಡೋದು, ನೆನ್ಪಿಲ್ಲ ಅಂದ್ರೆ ಬಿಟ್ಬಿಡೋದು. ನಮ್ದಿತ್ತಂದ್ರೆ ಎಷ್ಟು ಚಂದ ನೆನ್ಪಿಟ್ಕೊಂಡು ಮಾಡ್ತೀವಿ, ಬಿಡ್ಲಾರ ನಂಗೆ ಹಗಲು ರಾತ್ರಿ ನೆನ್ಪಿಟ್ಕೊಂಡು ಮಾಡ್ತೀವಿ. ಹಿಂಗೆ ಇರ್ತಾವ ಕೆಲವೊಂದು ವಿಷಯಗಳು. ಅದಕ್ಕೆ ಮತ್ತೆ ಶಬ್ದ ಹೇಳ್ತಾನಲ್ಲ, ಕೂಟಸ್ಥ ಮುಖ್ಯ ಸಮಾನಾಧಿಕರಣ, ಅವನಲ್ಲಿ ಅಜ್ಞಾನ ಇಲ್ಲ, ಸತ್ಯನೇ ಅದ, ಅದಕ್ಕವ ಮುಖ್ಯ ಸಮಾನಾಧಿಕರಣ. ಆಭಾಸ ಅವನು ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಹೆಂಗಪ್ಪ ಬಾಧ ಸಮಾನಾಧಿಕರಣ ಅಂದ್ರೆ ಅವನ ಬಳಿ ಇನ್ನೂ ಕೆಲವೊಂದು ದೋಷಗಳದಾವ, ಅವುಗಳನ್ನ ಕಳ್ಕೊಳ್ಳಂತ ದೋಷಗಳು ಇಟ್ಕೊಂಡು ಅವನು ಬ್ರಹ್ಮ. ಎಲ್ಲನೂ ಬ್ರಹ್ಮ ಸ್ವರೂಪನೇ. ಬೆಳ್ಳಿನೂ ಬ್ರಹ್ಮ ಸ್ವರೂಪನೇ, ಶುಕ್ತಿನೂ ಬ್ರಹ್ಮ ಸ್ವರೂಪನೇ, ಹಗ್ಗನೂ ಬ್ರಹ್ಮ ಸ್ವರೂಪನೇ, ಹಾವನು ಬ್ರಹ್ಮ ಸ್ವರೂಪನೇ. ಹಗ್ಗ ಮುಖ್ಯ ಸಮಾನಾಧಿಕರಣ, ಹಾವು ಬಾಧ ಸಮಾನಾಧಿಕರಣ. ಕೂಟಸ್ಥ ಆಗ್ಬಿಡ್ತಾನವ. ಅದಕ್ಕೆ ಸಪ್ತಾವಸ್ಥೆಗಳನ್ನ ಅಂತ ಹೇಳಾಕ ಹೋದ್ರೆ ಅಲ್ಲಿ ಜ್ಞಾನ ಸಮೇತ ಹೇಳಿದಂಗೆ ಆಕತ್ತೆ. ಅವನು ನಾನು ಅಹಪ್ರಮಾತ್ಮ ಅನ್ನೋದು ಅನ್ನಾಕ ಹೋಗುದಿಲ್ಲ. ಕೂಟಸ್ಥ ಆದಂದ್ರೆ ಬೇಕೇ ಆಗಿಲ್ಲಲ್ರಿ ಅವನಿಗೆ. ಬೇಕಾಗಿಲ್ಲ. ಅಲ್ಲದವನೇ ಹೇಳ್ಬೇಕಲ್ಲ, ಈಗ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅರ್ಥವನ್ನ ಹೇಳ್ಬೇಕು. ಈಗ ಚಂದ ಇದ್ದಕ್ಕಿ ಮೇಕಪ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಮೇಕಪ್ ಯಾರು ಮಾಡ್ಕೋಬೇಕು? ಚಂದ ಇಲ್ಲಕ್ಕಿನೇ ಮೇಕಪ್ ಮಾಡ್ಕೋಬೇಕಲ್ಲ. ಉಸಿರು ಪರಿಮಳವಾದವಂಗೆ ಕುಸುಮದ ಹಂಗೇಕೆ ಒಂದು ವಚನ ಅಕ್ಕಮಹಾದೇವಿ. ಅವನು ಉಸಿರೇ ಪರಿಮಳ ಇತ್ತಂತಂದ್ರೆ ಅವ ಯಾಕೆ ಹೂವ ಹಿಡ್ಕೊಂಡು ಮೂಗಿಗೆ ಹಚ್ಕೋತಾನ? ಅವಶ್ಯಕತೆನೇ ಇಲ್ಲ. ಇವನಿಗೆ ಉಸಿರು ಪರಿಮಳ ಆಗ್ಲಾರ್ದವನಿಗೆ ಕುಸುಮ ಬೇಕು, ಸುಗಂಧ ಬೇಕು. ಉಸಿರು ಪರಿಮಳವಾಗ್ಲಾರ್ದವ ಬಾಧ ಸಮಾನಾಧಿಕರಣ, ಉಸಿರು ಪರಿಮಳವಾದವ ಮುಖ್ಯ ಸಮಾನಾಧಿಕರಣ. ಒಳಗೆ ವಿಚಾರ ಮಾಡ್ಕೊಂಡು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕ್ರಿ, ನಿರ್ಧಾರ ಮಾಡ್ಕೋಬೇಕು. ಸಂಶಯ ಇತ್ತಂದ್ರೆ ಚರ್ಚೆ ಮಾಡೋದು. ಚರ್ಚೆ ಮಾಡೋದಕ್ಕಿಂತ ಮೊದಲೇ ಒಳಗೆ ನೀವು ಎಲ್ಲ ನಿಮ್ಮೊಳಗೆ ಅರಿವದ, ಆ ಅರಿವು ಏನ್ ಮಾಡ್ತದ, ನಿಶ್ಚಯ ಮಾಡ್ಕೊಂಡ್ಬಿಡ್ತದೆ. ದೋಷ ಸಮೇತ ಇತ್ತು ಅಂತಂದ್ರೆ ಬಾಧ ಸಮಾನೀಕರಣ, ನಿರ್ದೋಷಿಯಾಗಿತ್ತು ಅಂತಂದ್ರೆ ಮುಖ್ಯ ಸಮಾನಾಧಿಕರಣ. ಅಸತ್ಯ ಸಮೇತ, ಅನಿತ್ಯ ಸಮೇತ, ಅನಾತ್ಮ ಸಮೇತ ಇದ್ರ ಬಾಧ ಸಮಾನಾಧಿಕರಣ. ಅನಾತ್ಮ ರಹಿತವಾಗಿತ್ತು, ಅಸತ್ಯ ರಹಿತವಾಗಿತ್ತು, ದುಃಖ ರಹಿತವಾಗಿತ್ತು ಅಂತಂದ್ರೆ ಮುಖ್ಯ ಸಮಾನಾಧಿಕರಣ. ಇಷ್ಟೇ. ಕೂಟಸ್ಥ ಆಭಾಸ ಹೇಳ್ತಿರ್ತಾರೆ. ಅವೇನು ಕ್ರಮವಾಗಿ ಒಂದರ ಬೆನ್ನಿಗೆ ಒಂದು ಆಗ್ತಾವೋ, ಏನು ಎರಡು ಒಂದೇ ಸಲ ಆಗ್ತಾವೋ? ಕೂಟಸ್ಥ ಆದ್ಮೇಲೆ ಆಭಾಸ ಆಗ್ತದೋ, ಆಭಾಸ ಆದ್ಮೇಲೆ ಕೂಟಸ್ಥ ಆಗ್ತದೋ, ಎರಡು ಕೂಡಿ ಒಂದೇ ಸಲ ಆಗ್ತದೋ? ಎಲ್ಲ ಏನದ ಭೇದವನ್ನು ಕಿತ್ತು ಹಾಕೋದಕ್ಕೆ ಇದು ಪ್ರಯತ್ನ, ಮತ್ತೇನೇನಿಲ್ಲ. ತೆಗಿ ಬಾಗಿಲು ತೆಗಿ, ಆಯ್ತು ಸರಿ, ಆಗ ಪಾಠ ಮುಗಿದು ಎಷ್ಟರ ಸೌಂಡ್ ಮಾಡಿ, ಏನು ಕೇಳಿಸಿದೆ ಏನಾಗಲ್ಲ. ಓಕೆ, ಬಂದ್ ಮಾಡಮ್ರೆ.